Welcome to Paritranaya. So in this class we'll be discussing about another very important topic. It's called as preamble. Okay, preamble. So ಇಲ್ಲಿ ಒಂದು 4 ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ. ಪ್ರಿಯಾಂಬಲ್ ಆದ್ಮೇಲೆ ನೆಕ್ಸ್ಟ್ ಬಹುಶಃ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಆಫ್ಟರ್ ದಟ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆಮೇಲೆ ಫಂಡಮೆಂಟಲ್ ರೈಟ್ಸ್. ಓಕೆ, ಫಂಡಮೆಂಟಲ್ ರೈಟ್ಸ್ ಇಲ್ಲಿ ಕೆಲವೊಂದಿಷ್ಟು ಆಸ್ಪೆಕ್ಟ್ಸ್ ಆ್ಯಸ್ ಇಟ್ ಈಸ್ ನೀವು ಬೈ ಹ್ಯಾಟ್ ಮಾಡಬೇಕಾಗ್ತದೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಒನ್ ಪಾಯಿಂಟ್ ಆಫ್ ವ್ಯೂ ಆದರೆ ಅದು ಬೈ ಹ್ಯಾಟ್ಗಿಂತ ನೆನ್ಪಿಡ್ಕೋಬೇಕಾಗ್ತದೆ. ಯಾಕಂದ್ರೆ ಎಸ್ಪೆಷಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಆನ್ಸರ್ ಬೆಲ್ಲಕ್ಕೆ ಹೆಲ್ಪ್ ಆಗ್ತದೆ. ಮತ್ತೊಂದು ಪ್ರಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಪ್ರಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಗದಿ ಪಿನ್ ಪಾಯಿಂಟೆಡ್ಲಿ ನೀವು ಆನ್ಸರ್ ಮಾಡೋಕ್ಕೆ ಭಾರಿ ಹೆಲ್ಪ್ ಆಗ್ತದೆ ಎಕ್ಸಾಮ್ ಟೈಮ್ನಾಗ. ಸೊ ಮುಂದೆ ಕ್ವಶನ್ಸ್ ಡಿಸ್ಕಸ್ ಮಾಡುವಾಗ ಏನಿಲ್ಲ, ಸೊ ಯು ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಓಕೆ, ಸೊ ಭಾಳಷ್ಟು ಜನ ಅಲ್ಲಿ ನೋಡ್ತಿರ್ತೀವಿ ನೀವು. ಸೊ ಕಾನ್ಸ್ಟಿಟ್ಯೂಷನ್ ಉಲ್ಲಂಘನೆ ಮಾಡತ್ತಾರೋ ಅಂತ ಹೇಳಿ. ಸೊ ಅದಕ್ಕೆ ಫಸ್ಟ್ ಕ್ವಶನ್ ನೀವು ಏನು ಕೇಳಬೇಕು ಅವ್ರಿಗೆ, ಅಟ್ಲೀಸ್ಟ್ ಕಾನ್ಸ್ಟಿಟ್ಯೂಷನ್ ಒಂದು ಪ್ರಿಯಾಂಬಲ್ ಹೇಳಿಬಿಡ್ರಿ. ಅಂದರೆ ದೆನ್ ದೇ ಆರ್ ಫಿಟ್ ಎನಫ್ ಟು ಕಾಲ್ ದಟ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಬೀಯಿಂಗ್ ವೈಲೇಟೆಡ್. So any person who starts with the constitution, at least he should know about the preamble. What does the preamble say? Okay, entire constitution ಬಗ್ಗೆ ಅಂತ ಸಾರಾಂಶ ಎಲ್ಲಿ ಕೊಟ್ಟಾರಪ್ಪ ಅಂತಾರೆ ಪ್ರಿಯಾಂಬಲ್ದಾಗ ಐತಿ. ಓಕೆ, ಪ್ರಿಯಾಂಬಲ್ ಐತಿ. ನೆಕ್ಸ್ಟ್ ಅದು ಕೆಲವೊಂದಿಷ್ಟು ವೆದರ್ ಇಟ್ಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅದೆಲ್ಲ ಅಂತ ನೆಕ್ಸ್ಟ್ ನೋಡೋಣ. ಸೊ ಪ್ರಿಯಾಂಬಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬಹುಶಃ ಭಾಳಷ್ಟು ಜನ ಹೇಳ್ತಿರ್ತೀರಿ. ಕೆಲವೊಬ್ರು ಆಲ್ರೆಡಿ ಮೊದಲಿನ ಬ್ಯಾಚ್ ಅಂತ ಜಾಯ್ನ್ ಆದಂಥವ್ರು ಯಾರು ಪ್ರೆಸೆಂಟ್ ಅದಲ್ಲ. ಸೊ ದೇ ಆಲ್ಮೋಸ್ಟ್ ಮೆಮರೈಸ್ ದ ಪ್ರಿಯಾಂಬಲ್. ಓಕೆ, ಸೊ ದಿಸ್ ಈಸ್ ದ ಪ್ರಿಯಾಂಬಲ್. ಎಲ್ಲರೂ ಹೇಳ್ಬೋದಾ? ಎಸ್. ಯಾರು ಹೇಳ್ತೀರಿ? ಸ್ಪೀಕರ್ ಮೈಕ್ ಯಾರ ಕಡೆ ಐತ್ರಿ? ಹಾಂ, ಎಸ್. ಯಾರು ಹೇಳ್ತೀರಿ? ಗಿವ್ ಅ ಟ್ರೈ ಮಾಡ್ತೀರಿ? ಎಸ್, ಹೇಳ್ರಿ. ಓಕೆ, ಸೌಂದರ್ಯ ಹೇಳ್ತೀರಿ? ಯಾರು ಹೇಳ್ರಿ? ಇಬ್ಬರು ಹೇಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಲೇಡೀಸ್ ಫಸ್ಟ್. ಪ್ರಯಾರಿಟಿ. ವಿ ದ ಪೀಪಲ್ ಆಫ್ ಇಂಡಿಯಾ. ಅಲ್ಲಿ ನೋಡ್ಲಾರ್ದೆ ಹೇಳ್ಬೇಕು. ಹೌದು, ಆಯ್ತು, ನೋಡಿ ಹೇಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಎಸ್. We, the people of India, having solemnly resolved to constitute India into a sovereign, socialist, secular, democratic republic, and to secure all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our constitution assembly this 26th day of November 1949 do hereby adopt, enact, and give to ourselves this constitution. ಆಯಿತಾ? ಓಕೆ, ವೆರಿ ಗುಡ್. ಸೊ ಈಗೇನು ಓದಿದ್ರಲ್ಲ, ನೆಕ್ಸ್ಟ್ ಕ್ಲಾಸ್ದಾಗ ಏನಪ್ಪ ಅದು ಎಕ್ಸ್ಪೆಕ್ಟೇಷನ್, ಒಂದು ಟಾರ್ಗೆಟ್ ಸೆಟ್ ಮಾಡಬೇಕು. ಅದನ್ನು ಓದ್ಲಾದನ್ನ ಕಣ್ಣು ಮುಚ್ಚಿ ರಾತ್ರಿ ನೀವು ಮಲ್ಕೊಂಡಾಗ ಯಾರು ನಿದ್ದಿಗಣ್ಣಾಗ ವಿಷಯ ಪ್ರಿಯಾಂಬಲ್ ಅಂತ ತಿಳ್ಕೊರಿ, ಯು ಶುಡ್ ಸ್ಟಾರ್ಟ್ ವಿದೌಟ್ ಕಮಿಟಿಂಗ್ ಅ ಸಿಂಗಲ್ ಮಿಸ್ಟೇಕ್. ಸೊ ಆ ಥರ ಮೆಮರೈಸೇಷನ್ ಫಸ್ಟ್ ಸ್ಟೆಪ್. ಓಕೆ, ಸ್ವಲ್ಪ ಇನಿಷಿಯಲಿ ಅಂತ ಭಾಳ ಜನ ಡಿಫಿಕಲ್ಟ್ ಅಂತ ಅನ್ಕೋತಾರೆ. ಏನು ಡಿಫಿಕಲ್ಟ್ ಇಲ್ಲ. ಎಂತಿಂತೆಲ್ಲ ಹೈಸ್ಕೂಲ್ ಡೇಸ್ ಪ್ರೈಮರಿ ಡೇಸ್ ಮೆಮರೈಸ್ ಮಾಡಿರ್ತೀವಿ, ಎಷ್ಟೋ ತಿಳ್ಕಾರದ ಹ್ಯಾಟ್ ಮಾಡಿರ್ತೀವಿ. ಸೊ ಪ್ರಿಯಾಂಬಲ್, ಓಕೆ, ವಿ ಹ್ಯಾವ್ ಟು ಮೆಮರೈಸ್ ಇಟ್. ಓಕೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಫ್ರಮ್ ಬೋತ್ ಫಿಲ್ಮ್ಸ್ ಆಸ್ ಪಾಯಿಂಟ್ ಆಫ್ ವ್ಯೂ ಆಸ್ ವೆಲ್ ಆಸ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಈ ಕೆಲವರು ಕನ್ನಡದಾಗ ಪ್ರಿಯಾಂಬಲ್ ಇಂದ ಮೆಮರೈಸ್ ಗೊತ್ತಿರ್ತೇವೆ ರೀ. ಓಕೆ, ಕನ್ನಡದಾಗ ಗೊತ್ತಿದ್ರೆ ಓಕೆ, ಇಟ್ಸ್ ಫೈನ್. ಬಟ್ UPSC ಬಂದಾಗ ಐ ಅರ್ಜ್ ಯು ಟು ಮೆಮರೈಸ್ ಇನ್ ಇಂಗ್ಲೀಷ್ ಆಸ್ ವೆಲ್. ಯಾಕಪ್ಪ ಅಂತಂದ್ರೆ ಫಿಲ್ಮ್ಸ್ ಕ್ವಶನ್ ಪೇಪರ್ ಇರಲಿ, ಮೇನ್ಸ್ ಕ್ವಶನ್ ಪೇಪರ್ ಇರಲಿ, ಇಟ್ ವಿಲ್ ಬಿ ಐದರ್ ಇನ್ ಇಂಗ್ಲೀಷ್ ಆರ್ ಇನ್ ಹಿಂದಿ. So we should be able to at least understand the question in English. So it becomes very much necessary for us to by heart or memorize in English itself. Okay, very important. We the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, assuring the dignity of the individual and unity and integrity of the nation. In this day, 26 November 1949, we do hereby Constituent Assembly adopt, enact, and give to ourselves the Constitution. Okay, ಇದೊಂದು ಮೆಮರೈಸ್ ಆಗಬೇಕು ಫಸ್ಟ್ ರೌಂಡ್ ಒಳಗೆ. ಓಕೆ, ಫಸ್ಟ್ ರೌಂಡ್ ಮೆಮರೈಸ್ ಆಗ್ಬೇಕು. ನೆಕ್ಸ್ಟ್ ರೌಂಡ್ ಒಳಗೆ ಅಂತಲ್ಲ ಈ ಮೀನಿಂಗ್ಸ್ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಓಕೆ, ಮೀನಿಂಗ್ಸ್ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಸೊ ಪ್ರಿಯಾಂಬಲ್ ಏನು ಹೇಳ್ತೈತಿ, ವೈ ಡು ವಿ ರಿಕ್ವೈರ್ ದಿಸ್, ವಾಟ್ ಡಸ್ ಇಟ್ ಇಂಡಿಕೇಟ್? ಸೊ ವಿ ಶಲ್ ಹ್ಯಾವ್ ಅ ಡಿಸ್ಕಷನ್ ಒನ್ ಬೈ ಒನ್. ಓಕೆ, ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ಪ್ರಿಯಾಂಬಲ್ ಜಗತ್ತಿನಾಗ ಯಾವ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಟೈಮ್ ಯೂಸ್ ಮಾಡಿದ್ರು ಅಥವಾ ಇಂಡಿಯಾದಾಗ ಫಸ್ಟ್ ಟೈಮ್ ಪ್ರಿಯಾಂಬಲ್ ಅಂತ ಕಾನ್ಸೆಪ್ಟ್ ಬಂತು ಎಕ್ಸಾಮ್ದಾಗ ಕೇಳ್ಬೋದು. ದೇ ಕ್ಯಾನ್ ಫ್ರೇಮ್ ಅಪ್ ಫಿಲ್ಮ್ಸ್ ಕ್ವಶನ್. ಸೊ ಇಟ್ಸ್ ವೆರಿ ಕ್ಲಿಯರ್ಲಿ ನೋನ್ ಹಿಯರ್. American's constitution is the first to begin with the preamble.
ಓಕೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಸ್ಟ್ ಟು ಬಿಗಿನ್ ವಿತ್ ದ ಪ್ರಿಯಾಂಬಲ್. ಸೊ ನಾಳೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದಾಗ ಹೇಳ್ಬೋದು ಅವ್ರು ಇಂಡಿಯಾ ಇಸ್ ವೆರಿ ಯುನಿಕ್ ಬಿಕಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಸ್ಟ್ ಟು ಬಿಗಿನ್ ವಿತ್ ಪ್ರಿಯಾಂಬಲ್. ಟ್ರೂ ಆರ್ ಫಾಲ್ಸ್? ಫಾಲ್ಸ್. ಇಟ್ ಈಸ್ ಫಾಲ್ಸ್. ನೆಕ್ಸ್ಟ್, ಎಸ್ refers to the introduction or preface to the constitution. ಯಾವುದೋ ಒಂದು ಬುಕ್ ಓದೋದು ಹೆಂಗೆ ಇಂಡೆಕ್ಸ್ ಇರ್ತದಲ್ಲ, ನೆಕ್ಸ್ಟ್ ಏನು ಫಾಲೋ ಆಗ್ತತಿ. ಸೊ ಇಲ್ಲಿ ಇಂಡೆಕ್ಸ್ ಐತೆ ಕಾನ್ಸ್ಟಿಟ್ಯೂಷನ್ದಾಗು. ಓಕೆ, ಚಾಪ್ಟರ್ 1 ಚಾಪ್ಟರ್ 2 ಅದೆಲ್ಲ ಬೇರೆ. ಬಟ್ ಎಂಟೈರ್ ಕಾನ್ಸ್ಟಿಟ್ಯೂಷನ್ದ ಅಟ್ ಸೂಪರ್ಫಿಷಿಯಲ್ ಲೆವೆಲ್ದಾಗ ಒಂದು ಸಾರಾಂಶ ಕೊಟ್ಟಂಥ ಎಂಟಿಟಿ ಯಾವತ್ತು ಬರ್ತಾರೆ ಪ್ರಿಯಾಂಬಲ್. ಸೊ ಬಹುಶಃ ಕನ್ನಡ ಏನು ಕರಿತೀವಿ ಅದಕ್ಕೆ? PTK. ಓಕೆ, PTK ಅಂತ ಕರಿತೀವಲ್ಲ. ಸೊ ಇಟ್ ರೆಫರ್ಸ್ ದ ಇಂಟ್ರೊಡಕ್ಷನ್ ಆರ್ ಪ್ರಿಫೇಸ್ ಟು ದ ಕಾನ್ಸ್ಟಿಟ್ಯೂಷನ್. ಸೊ ಈ ಥರ ಬೇಸಿಕ್ ಕ್ವಶನ್ಸ್ UPSC ಕೇಳಂಗಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ಸ್ as a preface to the constitution? ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP. ಸುಮ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾವು ಈ ಥರ ನೆನ್ಪಿಟ್ಕೋತೀವಿ. ಬಟ್ ಈ ಥರ ಎಕ್ಸಾಮ್ದಾಗ UPSC ಕ್ವಶನ್ ಕೇಳಂಗಿಲ್ಲ. ಓಕೆ, ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಿಯಾಂಬಲ್ ಆಕ್ಟ್ಸ್ ಆಸ್ ಅ ಇಂಟ್ರೊಡಕ್ಷನ್ ಆರ್ ಪ್ರಿಫೇಸ್ ಟು ದ ಕಾನ್ಸ್ಟಿಟ್ಯೂಷನ್. ಓಕೆ, ಕಾನ್ಸ್ಟಿಟ್ಯೂಷನ್. ಇಲ್ಲಿ ಎನ್ ಎ ಪಾಲ್ಕಿವಾಲಾ ಅಂತೇಳಿ ಇವ್ರೇನು ಹೇಳ್ತಾರಪ್ಪ ಪ್ರಿಯಾಂಬಲ್ ಬಗ್ಗೆ, ಇಟ್ ಆಕ್ಟ್ಸ್ ಆಸ್ ಅ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಓಕೆ, ಈಗ ಪ್ರತಿಯೊಬ್ಬರದೊಂದು ಐ ಡಿ ಕಾರ್ಡ್ ಇರ್ತೀವಿ, ನಾವು ಕೊಳ್ಳ ಹಾಕೊಂಡಿರ್ತೀವಿ, ಐ ಡಿ ಕಾರ್ಡ್ ಓದೋಕೆ ಗೊತ್ತಾಗ್ತದೆ. ಓಕೆ, ಸೊ ಹೀಸ್ ಸೋ ಆ್ಯಂಡ್ ಸೋ ಅಂದರೆ ಎಂಟಿಟಿನ ರೀಪ್ರೆಸೆಂಟ್ ಮಾಡೋಕೆ, ಓಕೆ, ರೆಕಗ್ನೈಸ್ ಮಾಡೋಕೆ. ಹಂಗೆ ನಮ್ಮ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಐಡೆಂಟಿ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಪ್ರಿಯಾಂಬಲ್. ಓಕೆ, ನಾಳೆ ಎಕ್ಸಾಮ್ದಾಗ ಏನಿಲ್ಲ, ಹೂ ಅಮಾಂಗ್ ದ ಫಾಲೋಯಿಂಗ್ ಸೆಡ್ ದಟ್ ದ ಪ್ರಿಯಾಂಬಲ್ ಆಕ್ಟ್ಸ್ ಆಸ್ ಅ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಆಪ್ಷನ್ ನಂಬರ್ 1 ಮಹಾತ್ಮ ಗಾಂಧಿ, CR ದಾಸ್, ಎನ್ ಎ ಪಾಲ್ಕಿವಾಲಾ. ಹಿಂಗೇನು ಕೇಳಿದಾಗ ಓಕೆ ಎನ್ ಎ ಪಾಲ್ಕಿವಾಲಾ. ಬಟ್ ಈ ಥರ ಕ್ವಶನ್ಸ್ ಕೇಳಂಗಿಲ್ಲ. ಬಟ್ ಕೇಳ್ತಾ ಇರ್ತೆ ಅಸ್ಯೂಮ್ ಮಾಡಿ ನಾವು ನೆನ್ಪಿಟ್ಕೊಳ್ಳೋಣ. ಯಾಕಪ್ಪ ಆ ಥರ ಎಲ್ಲೋ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ನಾವು ಬೆನಿಫಿಷಿಯಲ್ ಆಗ್ತದೆ. ಓಕೆ, ಇಟ್ ವಿಲ್ ಬಿ ಬೆನಿಫಿಷಿಯಲ್. ಓಕೆ, ಸೊ ಪ್ರಿಯಾಂಬಲ್ ಆಕ್ಟ್ಸ್ ಆಸ್ ಅ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಪರ್ ಎನ್ ಎ ಪಾಲ್ಕಿವಾಲಾ. ಓಕೆ, ಪಾಲ್ಕಿವಾಲಾ. ನೆಕ್ಸ್ಟ್, ಇಟ್ ಈಸ್ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಸೊ ನಾವು ನೆಕ್ಸ್ಟ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಅಂತ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಟಾಪಿಕ್ ಕಾಲ್ಡ್ ಎಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಅವಾಗ ನಮಗೆಲ್ಲ ಗೊತ್ತಾಗಿರ್ತದೆ ಪ್ರೆಸಿಡೆಂಟ್ ಅಂದ್ರೆ ಏನು, ಪ್ರೈಮ್ ಮಿನಿಸ್ಟರ್ ಅಂದ್ರೆ ಏನು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಏನು. ದೆನ್ ವಿಲ್ ಬಿ ಏಬಲ್ ಟು ಕನೆಕ್ಟ್ ವಿತ್ ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ವೆರಿ ಈಸಿಲಿ. ಓಕೆ, ವೆರಿ ಈಸಿಲಿ. ಆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಒಳಗೆ ನೆಕ್ಸ್ಟ್ ಆದ್ಮೇಲೆ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ. ಸೊ ಕಾನ್ಸ್ಟಿಟ್ಯೂಷನ್ ಬರಲಿಕ್ಕೆ ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸೇರಿದ್ರಲ್ಲ ಹೆಚ್ಚು ಕಡಿಮೆ ಒಂದು 300-400 ಜನ. ಅವ್ರ ಕಾನ್ಸ್ಟಿಟ್ಯೂಷನ್ ಬರೆಯೋಕ್ಕಿಂತ ಮೊದಲು ನಾವು ಕಾನ್ಸ್ಟಿಟ್ಯೂಷನ್ ಬರೆಯೋಕ್ಕೆಲ್ಲ ರೆಡಿ ಆದೀವಿ. ಆದರೆ ಕಾನ್ಸ್ಟಿಟ್ಯೂಷನ್ ಉದ್ದೇಶ ಏನಾಗಿರಬೇಕು, ಅಬ್ಜೆಕ್ಟಿವ್ಸ್ ಏನಾಗಿರಬೇಕು ಅಂತೇಳಿ ಎಲ್ಲರೂ ಒಂದು ಒಪ್ಪಂದ ಮಾಡ್ಕೋತಾರೆ. ಸೊ ದಟ್ ಈಸ್ ಕಾಲ್ಡ್ ಇಸ್ ಅಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಬಿಫೋರ್ ಸ್ಟಾರ್ಟಿಂಗ್ ದ ರೈಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಲ್ ಆಫ್ ದೆಮ್ ದೇ ಅಡಾಪ್ಟೆಡ್ ಅ ಕಾಮನ್ ಥೀಮ್ ದಟ್ ಈಸ್ ಕಾಲ್ಡ್ ಎಸ್ ಅಬ್ಜೆಕ್ಟಿವ್. ಓಕೆ, ಆಗ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ನಾವೆಲ್ಲ ಕೂಡಿ ಇದನ್ನ ಅಬ್ಜೆಕ್ಟಿವ್ಸ್ ಒಪ್ಕೊಂಡಿದ್ದೀವಾ? ಎಸ್, ಒಪ್ಕೊಂಡಿದ್ದೀವಿ ಅಂತೇಳಿ. ಸೊ ಆ ರೆಸಲ್ಯೂಷನ್ ಯಾರೋ ಒಬ್ರು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ. ಹೂ ಮೂಡ್ ದ ರೆಸಲ್ಯೂಷನ್? ಪಂಡಿತ್ ಜವಾಹರ್ಲಾಲ್ ನೆಹರು. ಓಕೆ, ಜವಾಹರ್ಲಾಲ್ ನೆಹರು. ಅಡಾಪ್ಟೆಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಆ ಸಂವಿಧಾನ ಬರೆದಂಥ ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತಲ್ಲ, ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ನ ಅಡಾಪ್ಟ್ ಮಾಡ್ಕೋತು. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಕ್ವಶನ್ ಕೇಳ್ಬೋದು? ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬೇಸ್ಡ್ ಆನ್ ದ ಅಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಮೂಡ್ ಬೈ ಜವಾಹರ್ಲಾಲ್ ನೆಹರು ಆ್ಯಂಡ್ ಅಡಾಪ್ಟೆಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಆಪ್ಷನ್ ನಂಬರ್ 1 ಫಂಡಮೆಂಟಲ್ ರೈಟ್ಸ್, ಆಪ್ಷನ್ ನಂಬರ್ 2 DPSP, ಆಪ್ಷನ್ ನಂಬರ್ 3 ಫಂಡಮೆಂಟಲ್ ಡ್ಯೂಟೀಸ್, ಆಪ್ಷನ್ ನಂಬರ್ 4 ಪ್ರಿಯಾಂಬಲ್. ಓಕೆ, ಪ್ರಿಯಾಂಬಲ್. ಸೇಮ್ ಇದೇ ಥರ ಏನಿಲ್ಲ ನೀವು ನೆಕ್ಸ್ಟ್ ಮೇನ್ಸೋ ಬರೆಯೋತ್ನಾಗ. ಓಕೆ, ಮೇನ್ಸೋ ಬರೆಯೋತ್ನಾಗ ಸೊ ಪ್ರಿಯಾಂಬಲ್ ಇಸ್ ಲಾರ್ಜ್ಲಿ ಬೇಸ್ಡ್ ಆನ್ ದ objectives resolution moved by Jawaharlal Nehru and which was adopted by the Constituent Assembly. Same content, the usage will be different based on the prelims or mains. Okay, based on prelims or mains. ಮುಂದೆ ಗ್ರ್ಯಾಜುವಲಿ ಅಂತ ನೀವು ಎಕ್ಸ್ಪೀರಿಯನ್ಸ್ ಗೇನ್ ಆದಂಗೆ ಅದು ಮತ್ತಷ್ಟು ನಿಮ್ದು ಏನಿಲ್ಲ ಕ್ರಿಸ್ಪ್ ಹಾಕೋತ ಹೋಗ್ತೈತಿ. ಓಕೆ, ಯು ವಿಲ್ ರೆಡ್ಯೂಸ್ ದ ಕಂಟೆಂಟ್. ಓಕೆ, ಯು ವಿಲ್ ರೆಡ್ಯೂಸ್ ದ ಕಂಟೆಂಟ್. ಸೊ ದಿಸ್ ಇಸ್ ದ ಪ್ರಿಯಾಂಬಲ್ ವಿಚ್ ಯು ಆಲ್ರೆಡಿ ವಾಟ್ ರಿಸೈಟೆಡ್. ಓಕೆ, ನೆಕ್ಸ್ಟ್ ಈ ಪ್ರಿಯಾಂಬಲ್ ತಿದ್ದುಪಡಿ ಆಗೈತೋ ಇಲ್ಲೋ? 1950 ಒಳಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸಿಕ್ಕಾಗ ಪ್ರಿಯಾಂಬಲ್ ಇತ್ತೋ ಇಲ್ಲೋ? ಇತ್ತು. ಓಕೆ, ಇತ್ತು. ಬಟ್ 1950 ಒಳಗೆ ಒರಿಜಿನಲಿ 3 ಶಬ್ದಗಳು ಇರಲಿಲ್ಲ, ಆಮೇಲೆ ಆ್ಯಡ್ ಮಾಡಿದ್ವಿ ಶಬ್ದಗಳು. ವಿಚ್ ಆರ್ ದೇ? Socialist, secular and integrity. So originally these terms were not present, so they were added by 42nd constitutional amendment. Okay, amendment. Ingredients of the preamble or components. Okay, components. So ಇಲ್ಲಿ ಕೆಲವೊಂದಿಷ್ಟು ಫುಲ್ ಡೆಪ್ತ್ ಒಂದ ಪಾಯಿಂಟ್ ಆಫ್ ಟೈಮ್ ತಿಳಿಯಂಗಿಲ್ಲ. ಬರ್ತಾ ನಾವು ಮುಂದೆ DPSP ಡಿಸ್ಕಸ್ ಮಾಡ್ತೀವಿ, ಫಂಡಮೆಂಟಲ್ ರೈಟ್ಸ್ ಡಿಸ್ಕಸ್ ಮಾಡ್ತೀವಿ, ಫಂಡಮೆಂಟಲ್ ಡ್ಯೂಟೀಸ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಮುಂದೆ ಹೋಗಿ ಜುಡಿಷಿಯರಿ ಹೆಂಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ನ ಅಪ್ಹೋಲ್ಡ್ ಮಾಡ್ತೈತಿ, ಹೀಗೆಲ್ಲ ಒಂದಕ್ಕೊಂದು ಟಾಪಿಕ್ ಇಂಟರ್ ಕನೆಕ್ಟೆಡ್ ಇರ್ತಾವೆ. ಸೊ ಇನ್ ಒನ್ ಗೋ ಯು ವಿಲ್ ನಾಟ್ ಬಿ ಏಬಲ್ ಟು ಕನೆಕ್ಟ್ ಎವ್ರಿ ಕಾನ್ಸೆಪ್ಟ್ ಇನ್ ಡೀಟೇಲ್ಡ್. ಸೂಪರ್ಫಿಷಿಯಲ್ ಲೆವೆಲ್ ಕಲಿತೀರಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಿಸ್ಕಸ್ ಮಾಡೋದು. ಬಟ್ ಮುಂದೆ ಬೇರೆ ಟಾಪಿಕ್ ಡಿಸ್ಕಸ್ ಮಾಡಿದ್ಮೇಲೆ ಮತ್ತೊಂದು ನೀವು ಪ್ರಿಯಾಂಬಲ್ ಓದುವುದನ್ನಾಗಿಂತಲ್ಲ ಆ ಕ್ಲಾರಿಟಿ ಏನು ಬಿಲ್ಡ್ ಆಗ್ತೈತಿ ಅದು ಬೇರೆ ಇರ್ತೈತಿ. Because now we have hardly discussed about around 3 to 4 topics. We have discussed about Parliament, we have discussed about
Prime Minister, we have discussed about Council of Ministers. So directly we came to preamble. Okay, ಯಾಕಪ್ಪ ಅಂದ್ರೆ ಅಷ್ಟೇನು ಡಿಪೆಂಡೆನ್ಸಿ ಇಲ್ಲ, ಕೆಲವೊಂದಿಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ಥ್ರೂ ಅಂತ we can learn the preamble. We have learned about the different terms called as executive, legislature. So ಅದ್ರ ಬೇಸಿಸ್ ಮೇಲೆ ಅಂತ ನಾವು ಡಿಸ್ಕಸ್ ಮಾಡ್ಬೋದು. So source of authority of the constitution. So ಈ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಯಾರು? ಓಕೆ, ಕಾನ್ಸ್ಟಿಟ್ಯೂಷನ್ ಯಾರು ಸ್ವತ್ತ? ನಾವು ಕಾನ್ಸ್ಟಿಟ್ಯೂಷನ್ ಅಂತ ಪ್ರಿಯಾಂಬಲ್ ಓದುವತ್ನಾಗ ಐತಿ. ಇಟ್ ಸ್ಟಾರ್ಟ್ಸ್ ವಿತ್ ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ಹೂ ಇಸ್ ದ ಸೋರ್ಸ್ ಆಫ್ ಅಥಾರಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? ವಿ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನಾಳೆ ಎಕ್ಸಾಮ್ ಐತಿ ಅಂತ ಕ್ವಶನ್ ಕೇಳಂಗಿಲ್ಲ, ಬೈ ಚಾನ್ಸ್ ಕೇಳಿ ನೋಡ್ಕೋರಿ, ಹೂ ಇಸ್ ದ ಸೋರ್ಸ್ ಆಫ್ ದ ಅಥಾರಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ಈ ಥರ ಬುಕ್ದ ಡೈರೆಕ್ಟ್ಲಿ ಮೆನ್ಷನ್ಡ್ ಪಾಯಿಂಟ್ಸ್ ಇರ್ತಾವಲ್ಲ, ಅಂಥವು UPSC ಡೈರೆಕ್ಟ್ಲಿ ಫ್ರೇಮ್ ಮಾಡುವಂಥ ಚಾನ್ಸಸ್ ಕಡಿಮೆ. ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಇರ್ತಾವೆ. ಈ ಕಂಟೆಂಟ್ ಯೂಸ್ ಮಾಡ್ಕೋಬೋದು, ಬಟ್ ಅಪ್ಲಿಕೇಶನ್ ಬೇಸ್ಡ್ ಆನ್ ದ ನಾಲೆಜ್ ವಾಟ್ ಎವರ್ ವಿ ಹವ್ ಗೇನ್ಡ್ ವಿ ಶುಡ್ ಬಿ ಏಬಲ್ ಟು ಅಪ್ಲೈ. ಓಕೆ, ಆ ಥರ ಕ್ವಶನ್ಸ್ ನೋಡಿದಾಗಿಂತಲೇ ಮತ್ತಷ್ಟು ನಮ್ಮ ಕ್ಲಾರಿಟಿ ಬಿಲ್ಡ್ ಆಗ್ತೈತಿ, ಅದು ನೋಡೋಣ. ನೆಕ್ಸ್ಟ್, ನೇಚರ್ ಆಫ್ ದ ಇಂಡಿಯನ್ ಸ್ಟೇಟ್. ಸೊ ಸೋರ್ಸ್ ಆಫ್ ಅಥಾರಿಟಿ ಗೊತ್ತಾಯಿತು. ವಿಚ್ ಇಸ್ ಸೋರ್ಸ್ ಆಫ್ ಅಥಾರಿಟಿ? People of India. ಓಕೆ, ಇಂಡಿಯಾ, ಪೀಪಲ್ ಆಫ್ ಇಂಡಿಯಾ. ನೇಚರ್ ಆಫ್ ಇಂಡಿಯನ್ ಸ್ಟೇಟ್. ಓಕೆ, sovereign, socialist, secular, democratic and republic authority. Okay, republic authority. ಈಗ ಸ್ಟೇಟ್ ಅನ್ನುವಂಥ ಶಬ್ದ ನೋಡ್ರಿ, ಇಂಡಿಯನ್ ಸ್ಟೇಟ್ ಅಂತ ಹೇಳಿ, ಇದು ಭಾಳ ಮಂದಿ ಕನ್ಫ್ಯೂಸ್ ಆಗುವಂಥ ಒಂದು ವರ್ಡ್ ಇದು, ಸ್ಟೇಟ್ ಅಂತ ಹೇಳಿ. ನಾವು ಜನರಲಿ ಸ್ಟೇಟ್ ಅಂದ ತಕ್ಷಣ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಹೆಂಗೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು, ಮಣಿಪುರ ಈ ಥರ ಥಿಂಕ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಸ್ಟೇಟ್ ಅಂದ್ರೆ ದ ಎಂಟೈರ್ ಇಂಡಿಯಾ, ಇಟ್ ವಿಲ್ ಬಿ ರೆಫರ್ಡ್ ಟು ಎ ಸ್ಟೇಟ್. ಓಕೆ, ಕೆಲವು ಸತಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಷ್ಟೇ ಸ್ಟೇಟ್ ಅಂತ ಕರಿತಿರ್ತಾರೆ, ಕೆಲವು ಸತಿ ಸ್ಟೇಟ್ ಗೌರ್ಮೆಂಟ್ಗೆ ಸ್ಟೇಟ್ ಅಂತ ಕರಿತಿರ್ತಾರೆ. ಸೊ ಇಟ್ ಡಿಪೆಂಡ್ಸ್. ಈ ಸ್ಟೇಟ್ ಅನ್ನುವಂಥ ವರ್ಡ್ ಡೆಫಿನೇಷನ್ ಆರ್ಟಿಕಲ್ ನಂಬರ್ 12 ಬರ್ತೈತಿ. ಅದು ಫಂಡಮೆಂಟಲ್ ರೈಟ್ಸ್ ಅನ್ನುವಂಥ ಟಾಪಿಕ್ ಡಿಸ್ಕಸ್ ಮಾಡುವಾಗ ನೋಡ್ರು. ಇಲ್ಲಿ ಏನಪ್ಪ ಅವ್ರ ಸ್ಟೇಟ್ ಅಂತ ಹೇಳ್ತಾರಲ್ಲ, ದೇ ಆರ್ ರೆಫರಿಂಗ್ ಟು ಎಂಟೈರ್ ಇಂಡಿಯಾ. ಎಂಟೈರ್ ಇಂಡಿಯಾ ಇಸ್ ಸ್ಟೇಟ್. ಓಕೆ, ಸ್ಟೇಟ್ ಡಿಕ್ಲೇರ್ಸ್ ಇಂಡಿಯಾ ಇಸ್ ಅ ಸೋವರಿನ್. ಸೊ ಎಲ್ಲ ಶಬ್ದಗಳ ಬಗ್ಗೆ ಅಂತ ಡೀಟೇಲ್ಡ್ ನೆಕ್ಸ್ಟ್ ಒನ್ ಬೈ ಒನ್ ನೋಡ್ಕೋತ ಹೋಗೋಣ. ಈಗ ಸೋವರಿನ್ ಸುಮ್ ಸೂಪರ್ಫಿಷಿಯಲಿ ಕನೆಕ್ಟ್ ಮಾಡೋಣ. ಸೋವರಿನ್ ಅಂದ್ರಪ್ಪ ಸೆಲ್ಫ್ ರೂಲ್. ಅರ ನಮ್ಮನೆಂತ ನಾವು ಆಳ್ತೀವಿ. ಓಕೆ, ನೋ ಒನ್ ಎಲ್ಸ್ ಈಸ್ ಗೋಯಿಂಗ್ ಟು ಡಿಕ್ಟೇಟ್ ಹೌ ವಿ ಶುಡ್ ಬಿ. ನಾವು ಬೇಕಾಗುವಂಥ ಕಾನೂನುಗಳು ನಾವು ಮಾಡ್ಕೋತೀವಿ. ಮತ್ತು ಡೀಟೇಲ್ ನೋಡೋಣ. ದಟ್ ಇಸ್ ದ ಮೀನಿಂಗ್ ಆಫ್ ಸೋವರಿನ್. ಓಕೆ, ಸೋಷಾಲಿಸ್ಟ್. ಸೋಷಾಲಿಸ್ಟ್ ಅಂದ್ರೆ ಏನಪ್ಪ ಅಂತಾರೆ, ಈ ಸೋಷಾಲಿಸ್ಟ್ಗೆ ಅಪೋಸಿಟ್ ವರ್ಡ್ ನಮ್ಗೆ ಗೊತ್ತಾಯ್ತು ಅನ್ಕೋರಿ, ದೆನ್ ವಿಲ್ ಬಿ ಈಸಿಲಿ ವಾಟ್ ಏಬಲ್ ಟು ಕನೆಕ್ಟ್ ದ ಡಾಟ್ಸ್. ಈ ಸೋಷಾಲಿಸ್ಟ್ಗೆ ಇರುವಂಥ ಅಪೋಸಿಟ್ ವರ್ಡ್ ಯಾವಪ್ಪಾರ? ಕ್ಯಾಪಿಟಲಿಸ್ಟ್. ಓಕೆ, ಇಲ್ಲಿ ನೀವು ಪರ್ಫೆಕ್ಟ್ ಕನೆಕ್ಟ್ ಮಾಡೋಕೆ ಆಗಂಗಿಲ್ಲ. ಜಸ್ಟ್ ಐ ಕನೆಕ್ಟ್ ವಿತ್ ಫ್ಯೂ ಎಕ್ಸಾಂಪಲ್ಸ್. ಸೋಷಾಲಿಸ್ಟ್ ಅಂದರೆ ಯಾವುದೋ ಇಂಡಿಯಾದಾಗ ಒಂದು ವಸ್ತು ಪ್ರೊಡ್ಯೂಸ್ ಆಗ್ತಿತ್ತು, ಒಂದು ಯಾವುದೋ ಸರ್ವಿಸಸ್ ಪ್ರೊಡ್ಯೂಸ್ ಮಾಡ್ತಿದ್ರು ಅಂದರೆ ಅದು ಕಂಪ್ಲೀಟ್ಲಿ ಗೌರ್ಮೆಂಟ್ ಕಂಟ್ರೋಲ್ದಾಗೆ ಇರಬೇಕು. ದಟ್ ಇಸ್ ದ ಮೀನಿಂಗ್ ಆಫ್ ಸೋಷಾಲಿಸ್ಟ್. ಕ್ಯಾಪಿಟಲಿಸ್ಟ್ ಅರ್ಥ ಏನಪ್ಪ ಅಂತಾರೆ, ಯಾವುದೋ ಒಂದು ದೇಶದಾಗ ಮ್ಯಾನುಫ್ಯಾಕ್ಚರಿಂಗ್ ಇರಲಿ ಅಥವಾ ಯಾವುದೋ ಸರ್ವಿಸಸ್ ಇರಲಿ, ಕಂಪ್ಲೀಟ್ಲಿ ಅದನ್ನು ಕೊಡುವಂಥವ್ರು ಪ್ರೈವೇಟ್ ಸೆಕ್ಟರ್ದವ್ರು ಆಗಿರಬೇಕು. ದಟ್ ಈಸ್ ಕ್ಯಾಪಿಟಲಿಸ್ಟ್ ಥಿಯರಿ. ಕ್ಯಾಪಿಟಲಿಸ್ಟ್ ಥಿಯರಿ. ಎಕ್ಸಾಂಪಲ್, ಈಗ ನಾವು ಒಂದು ಟೆಲಿಕಾಮ್ ಅಂತ ಎಕ್ಸಾಂಪಲ್ ತೊಗೊಂಡಿವಿ ಅನ್ಕೋರಿ. ಟೆಲಿಕಾಮ್ ಅಥವಾ ಟ್ರಾನ್ಸ್ಪೋರ್ಟೇಷನ್. ಈಗ ಇಂಡಿಯಾದಾಗ ಟ್ರಾನ್ಸ್ಪೋರ್ಟೇಷನ್ ವೆದರ್ ಇಟ್ ಇಸ್ ಕಂಪ್ಲೀಟ್ಲಿ ಓನ್ಡ್ ಬೈ ಗೌರ್ಮೆಂಟ್? ನೋ. ಈಗ ಬಸ್ಸಸ್ ತೊಗೊಂಡಿರ್ಕೋರಿ, KSRTC ಬಸ್ಸು ಅದಾವೆ, ಪ್ರೈವೇಟ್ ಬಸ್ಸು ಅದಾವೆ. ಅಂದ್ರೆ ಪ್ರೈವೇಟ್ ಎಂಟಿಟಿನೂ ಐತಿ, ಪಬ್ಲಿಕ್ ಎಂಟಿಟಿನೂ ಐತಿ. ಈಗ ನಾವು ಫಾರ್ ಎಕ್ಸಾಂಪಲ್ ಟೆಲಿಕಾಮ್ ಅಂತ ತೊಗೊಂಡಾಗ ಗೌರ್ಮೆಂಟ್ ಎಂಟಿಟಿ ಯಾವುದು? BSNL. ಪ್ರೈವೇಟ್ ಎಂಟಿಟಿ ಜಿಯೋ, ರಿಲಯನ್ಸ್, ಓಕೆ, ಏರ್ಟೆಲ್, ಭಾಳಷ್ಟು ಬರ್ತಾವೆ. ಅರ ನಮ್ಮಲ್ಲಿ ಪ್ರೈವೇಟ್ ಎಂಟಿಟಿನೂ ಅದಾವು, ಗೌರ್ಮೆಂಟ್ ಎಂಟಿಟಿನೂ ಅದಾವೆ. ಸೊ ಹೀಗಾಗಿ ಇಂಡಿಯಾದಾಗ ಕಂಪ್ಲೀಟ್ಲಿ ಸೋಷಾಲಿಸ್ಟ್ ಅಂತ ಇಲ್ಲ, ಕಂಪ್ಲೀಟ್ಲಿ ಕ್ಯಾಪಿಟಲಿಸ್ಟ್ ಅಂತೂ ಇಲ್ಲ. ಇಟ್ಸ್ ಅ ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ ನಾವು. ಮತ್ತು ಎಕನಾಮಿಕ್ಸ್ ಡಿಸ್ಕಸ್ ಮಾಡುವಾಗ ನೋಡ್ತೀವಿ. ಜಸ್ಟ್ ಸೂಪರ್ಫಿಷಿಯಲಿ ಒಂದು ನಿಮ್ಗೆ ಎಕ್ಸಾಂಪಲ್ ಥ್ರೂ ಕನೆಕ್ಟ್ ಗಿವ್ ಎನ್ ಎಕ್ಸಾಂಪಲ್. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಟೆಲಿಕಾಮ್ ಇಟ್ ಸೆಲ್ಫ್. ಸೊ BSNL ಇಸ್ ಅನ್ ಎಕ್ಸಾಂಪಲ್ ವೇರ್ ಇಸ್ ಕಂಪ್ಲೀಟ್ಲಿ ಓನ್ಡ್ ಬೈ ಗೌರ್ಮೆಂಟ್. BSNL ಯಾರು ಕಂಪ್ನಿ ಇದೆ? ಗೌರ್ಮೆಂಟ್ ಕಂಪ್ನಿ. ಓಕೆ, ಆದರೆ ಪ್ರೈವೇಟ್ ಕಂಪ್ನಿದ ಏರ್ಟೆಲ್. ಅಂದ್ರೆ ಇಂಡಿಯಾದಾಗ ಪ್ರೈವೇಟ್ ಕಂಪ್ನೀಸು ಅದಾವು, ಗೌರ್ಮೆಂಟ್ ಕಂಪ್ನೀಸು ಅದಾವು. ಓಕೆ, ನಮ್ದು ಪ್ಯೂರ್ಲಿ ಕ್ಯಾಪಿಟಲಿಸ್ಟು ಇಲ್ಲ, ಪ್ಯೂರ್ಲಿ ಸೋಷಾಲಿಸ್ಟು ಇಲ್ಲ, ಇಟ್ಸ್ ಅ ಮಿಕ್ಸ್ಡ್. ಆ ಪ್ರಿಯಾಂಬಲ್ದಾಗ ಯಾವ ಶಬ್ದ ಇತ್ತು ಅಂತಾರೆ? ಸೋಷಾಲಿಸ್ಟ್. ಮತ್ತು ಅದ್ರ ಬಗ್ಗೆ ಏನಂತ ಡೀಟೇಲ್ ಡಿಸ್ಕಷನ್ ಮುಂದೆ ಮಾಡೋಣ. ಓಕೆ, ಮಾಡೋಣ. ನೆಕ್ಸ್ಟ್, ಸೆಕ್ಯುಲರ್. ಸೊ ಸೆಕ್ಯುಲರ್ ಏನಪ್ಪ, ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣಬೇಕು. ಓಕೆ, ಅದು ಹಿಂದೂಯಿಸಮ್ ಇರ್ಬೋದು, ಇಸ್ಲಾಂ ಇರ್ಬೋದು, ಕ್ರಿಶ್ಚಾನಿಟಿ ಇರ್ಬೋದು, ಹಿಂಗೆ ಪ್ರತಿಯೊಂದು ಧರ್ಮಗಳು ಬರ್ತಾವಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ. ನೆಕ್ಸ್ಟ್ ಡಿಸ್ಕಸ್ ಮಾಡುತ್ತೆ ನೋಡ್ತೀವಿ ನಾವು. ಸೆಕ್ಯುಲರಿಸಮ್ ಇಂಡಿಯಾದಾಗ ಇರುವಂಥದ್ದು ಬೇರೆ, ಬೇರೆ ದೇಶದಾಗ ಫಾಲೋ ಮಾಡುವಂಥ ಸೆಕ್ಯುಲರಿಸಮ್ ದೇರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್. ಓಕೆ, ದೇರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್. ಸೊ ಹೌ ಇಂಡಿಯನ್ ಸೆಕ್ಯುಲರಿಸಮ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ದಟ್ ಆಲ್ಸೋ ವಿಲ್ ಬಿ ಡಿಸ್ಕಸಿಂಗ್. ಓಕೆ, ದಟ್ ಆಲ್ಸೋ ವಿಲ್ ಬಿ ಡಿಸ್ಕಸಿಂಗ್ ಲೇಟರ್ ಆನ್. ನೆಕ್ಸ್ಟ್, ಡೆಮೋಕ್ರೆಟಿಕ್. ಓಕೆ, ಡೆಮೋಕ್ರೆಟಿಕ್ ಅಂದರೆ ಗೌರ್ಮೆಂಟ ಯಾವ ಥರ ಐತಿ? ವೆದರ್ ಇಸ್ ಹೆರಿಡಿಟ್ರಿ, ಅಪ್ಪ ತೀರ್ಕೊಂಡು ಮತ್ತು ಮಗ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ? ಇಲ್ಲ, ಡೆಮೋಕ್ರೆಟಿಕ್. ಸೊ ಜನರಿಂದ ಯಾರು ಎಲೆಕ್ಟ್ ಆಗಿ ಬಂದಂಥ ಲೀಡರ್ಸ್ ಇರ್ತಾರಲ್ಲ, ಸೊ ದೇ ವಿಲ್ ಬಿ ಫಾರ್ಮಿಂಗ್ ದ ಗೌರ್ಮೆಂಟ್. ದಟ್ ಈಸ್ ದ ಮೀನಿಂಗ್ ಆಫ್ ಡೆಮೋಕ್ರೆಟಿಕ್. ನೆಕ್ಸ್ಟ್, ರಿಪಬ್ಲಿಕ್ ಅನ್ನೋದು ಟರ್ಮ್ ಇಂತ ಡೀಟೇಲ್ಡ್ ನೋಡೋಣ ಆಮೇಲೆ. ಓಕೆ, ಡೀಟೇಲ್ಡ್. ರಿಪಬ್ಲಿಕ್ ಏನಪ್ಪ ಅಂತಾರೆ, ಈಗ ಒಂದು ಎಕ್ಸಾಂಪಲ್,
ಪ್ರೆಸಿಡೆಂಟ್ ಅನ್ನುವಂಥ ಪೊಸಿಷನ್ ಇಂಡಿಯಾದಾಗ ವೆದರ್ ಇಟ್ ಇಸ್ ಹೆರಿಡಿಟ್ರಿ ಆರ್ ಎಲೆಕ್ಟೆಡ್. ಸೊ ಇದು ಒಂದು ಮೀನಿಂಗ್. ಮತ್ತು ರಿಪಬ್ಲಿಕ್ ಬೇರೆ ಬೇರೆ ಮೀನಿಂಗ್ ಅದಾವೆ. ಈಗ ಒಂದು ಮೀನಿಂಗ್ ಥ್ರೂ ಅಷ್ಟೇ ನೋಡ್ಬೋದು. ಸೊ ಇನ್ ಇಂಡಿಯಾ ದ ಪ್ರೆಸಿಡೆನ್ಷಿಯಲ್ ಪೊಸಿಷನ್ ಈಸ್ ಎಲೆಕ್ಟೆಡ್. ಓಕೆ, ಸೊ ದಟ್ ಈಸ್ ಒನ್ ಮೀನಿಂಗ್ ಆಫ್ ದ ಟರ್ಮ್ ರಿಪಬ್ಲಿಕ್. ವಿಚ್ ಇಸ್ ಅದರ್ ಮೀನಿಂಗ್ ಅದು ಆಮೇಲೆ ಡಿಸ್ಕಸ್ ಮಾಡುವಾಗ ನೋಡೋಣ. ಓಕೆ, ಸೊ ಫಸ್ಟ್ ವಾಟ್ ವಿ ಡಿಸ್ಕಸ್ಡ್, ಹೂ ಇಸ್ ದ ಸೋರ್ಸ್ ಆಫ್ ದ ಅಥಾರಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? We the people of India. What kind of state does India is? Sovereign, socialist, secular, democratic and republic. Objectives of the constitution. So constitution the ಉದ್ದೇಶಗಳು ಏನಿದಾವು? What are its objectives? It is justice. Justice ಅಂದ್ರೆ ನ್ಯಾಯ. Okay, liberty ಅಂದ್ರೆ ಎಲ್ಲರಿಗೂ ಫ್ರೀಡಮ್, ಸ್ವಾತಂತ್ರ್ಯ ಸಿಗಬೇಕು. ಈಕ್ವಾಲಿಟಿ, ಎಲ್ಲರ ಮಧ್ಯಗೇನೆ ಸಮಾನತೆ ಇರಬೇಕು. ಓಕೆ, ಸಮಾನತೆ ಇರಬೇಕು. ಆ್ಯಂಡ್ ಫ್ರೆಟರ್ನಿಟಿ. ಫ್ರೆಟರ್ನಿಟಿ ಅಂದರೆ ಬ್ರದರ್ಹುಡ್, ಎಲ್ಲರನ್ನೂ ಅಣ್ಣ ತಮ್ಮ ಅನ್ನುವಂಥ ಒಂದು ಭಾವನೆ ಬಿತ್ತಬೇಕು. ಸೊ ದಿಸ್ ಇಸ್ ದ ಆಬ್ಜೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಜಸ್ಟಿಸ್ ಯಾವ ಥರ ಜಸ್ಟಿಸ್ ಕೊಡ್ತೀವಿ? ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆಮೇಲೆ ನೋಡೋಣ. ಓಕೆ, ಆಮೇಲೆ ನೋಡೋಣ ಒಂದೊಂದು. ನಾವು ಮತ್ತೆ ನೋಡಿದ್ದೀವಿ ಜಸ್ಟಿಸ್ ಹೋಗಿ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅಂತ ನೋಡಿದ್ದೀವಿ. ಓಕೆ, ನೆಕ್ಸ್ಟ್ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. Equality of status and of opportunity. Okay, fraternity assuring the dignity of the individual and unity and integrity of the nation. So ಅದನ್ನ ಒಂದೊಂದರಿಂದ ಡಿಸೈಫರ್ ಮಾಡ್ಕೋತಾ ಹೋಗೋಣ. ಓಕೆ, ಹೋಗೋಣ. ನೆಕ್ಸ್ಟ್, ಡೇಟ್ ಆಫ್ ಅಡಾಪ್ಷನ್. ಕಾನ್ಸ್ಟಿಟ್ಯೂಷನ್ ಯಾವತ್ತ ನಮ್ಮದು ಅಡಾಪ್ಟ್ ಮಾಡ್ಕೊಂಡಿರೋ? ನವಂಬರ್ 26, 1949. ನವಂಬರ್ 26, 1949 ಅಡಾಪ್ಟ್ ಮಾಡಿದ್ವಿ. ಆದರೆ ಜಾರಿಗೆ ಬಂದದ್ದು ಕಂಪ್ಲೀಟ್ಲಿ ಯಾವತ್ತ? ಜನವರಿ 26, 1950. ಸೊ ಜನವರಿ 26 ದಿವಸ ಯಾಕೆ ಬಂತು ಅದು ನೆಕ್ಸ್ಟ್ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಟಾಪಿಕ್ ಡಿಸ್ಕಸ್ ಮಾಡುವಾಗ ವಿ ಶುಡ್ ಹ್ಯಾವ್ ಅ ಡಿಸ್ಕಷನ್ ಇನ್ ಡೀಟೇಲ್. ಓಕೆ, ಡೀಟೇಲ್. ಸರ್, ಎಸ್, ಇಂಡಿಪೆಂಡೆನ್ಸ್ ಆ್ಯಂಡ್ ಲಿಬರ್ಟಿಗೆ ಏನು ಡಿಫ್ರೆನ್ಸ್ ಇದೆ? ಇಂಡಿಪೆಂಡೆನ್ಸ್ ಆ್ಯಂಡ್ ಲಿಬರ್ಟಿ ಆಲ್ಮೋಸ್ಟ್ ದೇ ಆರ್ ಸೇಮ್. ಆಲ್ಮೋಸ್ಟ್ ಫ್ರೀಡಮ್, ಇಂಡಿಪೆಂಡೆನ್ಸ್, ಲಿಬರ್ಟಿ ಆಲ್ಮೋಸ್ಟ್ ದೇ ಆರ್ ಸೇಮ್. ಬಟ್ ನೆಕ್ಸ್ಟ್ ಇಂದ ಮತ್ತೆ ಡಿಸ್ಕಸ್ ಮಾಡ್ತೀವಿ ಅದನ್ನು. ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟರ್ಮ್, ದಟ್ ಈಸ್ sovereign. Okay, sovereign. So India is neither a dependency or dominion of any other nation but an independent state. Sovereign ಅರ್ಥ. ಓಕೆ, ಯಾರ ಮೇಲೂ ಡಿಪೆಂಡೆಂಟೇ ಆಗಿಲ್ಲ ಅಥವಾ ಯಾರು ಹೇಳ್ದಂಗೂ ನಾವು ಕೇಳಂಗಿಲ್ಲ. ಇಷ್ಟು ಎಕ್ಸಾಕ್ಟ್ಲಿ ಅಂತ ನೈದರ್ ಡಿಪೆಂಡೆನ್ಸಿ ನಾವು ಇಷ್ಟು ಡೀಟೇಲ್ ಬೇಕಾಗಿಲ್ಲ. ಅರೆ ಬೇರೆದವ್ರು ಯಾರು ಹೇಳ್ದಂಗೆ ಅಂತ ನಾವು ಕೇಳಂಗಿಲ್ಲ. ಇಂಡಿಪೆಂಡೆಂಟ್ ನೇಷನ್ ಅರೆ ನಾವು ಬೇಕಾದಂಥ ಕಾನೂನುಗಳು ನಾವು ಮಾಡ್ಕೋತೀವಿ, ನಾವು ಬೇಕಾದಂಥ ಪಾಲಿಸೀಸ್ ನಾವು ಮಾಡ್ಕೋತೀವಿ. ಯಾವ ದೇಶದ ಜೋಡಿ ನಮ್ಗೆ ಹೆಂಗೆ ರಿಲೇಷನ್ಶಿಪ್ ಬೇಕು ನಾವು ಬಿಲ್ಡ್ ಮಾಡ್ಕೋತೀವಿ. ನಾವು ಎಲ್ಲಿ ರೋಡ್ ಬೇಕು ನಾವು ಕನ್ಸ್ಟ್ರಕ್ಟ್ ಮಾಡ್ಕೋತೀವಿ. ನಮ್ಗೆ ಎಲ್ಲಿ ಏರ್ಪೋರ್ಟ್ ಬೇಕು ನಾವು ಮಾಡ್ಕೋತೀವಿ. ನಮ್ಮ ಎಜುಕೇಷನ್ ಪಾಲಿಸಿ ಯಾವ ಥರ ಬೇಕು ನಾವು ಮಾಡ್ಕೋತೀವಿ. ನಮ್ಮ ಟ್ರಾನ್ಸ್ಪೋರ್ಟ್ ಪಾಲಿಸಿ ಯಾವ ಥರ ಬೇಕು ಅದು ಮಾಡ್ಕೋತೀವಿ. ಸೊ ಕಂಪ್ಲೀಟ್ಲಿ ನಾವು ಬೇಕಾಗುವಂಥ ಪಾಲಿಸೀಸ್ ಇಂಪ್ಲಿಮೆಂಟೇಷನ್ ಎಲ್ಲ ನಾವು ಮಾಡ್ತೀವಿ, ಯಾರು ಬೇರೆದವ್ರು ಹೇಳ್ದಂಗೆ ಕೇಳಂಗಿಲ್ಲ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದ ಟರ್ಮ್ ಸೋವರಿನ್. ಓಕೆ, ಸೋವರಿನ್ ಬಹುಶಃ ಕನ್ನಡದಾಗಿಂದ ಓದುತ್ತಾಗ ನೀವು ವಾಟ್ ವಿಲ್ ಬಿ ದ ಈಕ್ವಲೆಂಟ್ ಟರ್ಮ್ ಆಫ್ ಸೋವರಿನ್? ಸಾರ್ವಭೌಮತ್ವ. ಓಕೆ, ಸಾರ್ವಭೌಮತ್ವ. ಹಂಗೆ ಎಕ್ಸಾಕ್ಟ್ಲಿ ಪ್ರತಿಯೊಂದು ಕನೆಕ್ಟ್ ಮಾಡಬೇಕಾಗಿಲ್ಲ, ಅಟ್ಲೀಸ್ಟ್ ಸೂಪರ್ಫಿಷಿಯಲ್ ಲೆವೆಲ್ ಕೆಲವೊಂದಿಷ್ಟು ಕನೆಕ್ಟ್ ಆದರೆ ಚಲೋ. ಓಕೆ, ಚಲೋ. ನೋ ಅಥಾರಿಟಿ ಅಬೌವ್ ಇಟ್. ಓಕೆ, ಇಂಡಿಯಾಗಿಂತನೂ ಇಲ್ಲ ನೆಕ್ಸ್ಟ್ ಸುಪ್ರೀಂ ಅಥಾರಿಟಿ ಯಾವುದೂ ಇಲ್ಲ. ಸೊ ವಿಚ್ ಈಸ್ ಸುಪ್ರೀಂ? ಇಂಡಿಯಾ ಇಸ್ ಸುಪ್ರೀಂ ಇನ್ ಇಟ್ ಸೆಲ್ಫ್. ಓಕೆ, ಇನ್ ಇಟ್ ಸೆಲ್ಫ್. ಫ್ರೀ ಟು ಕಂಡಕ್ಟ್ ಇಟ್ಸ್ ಓನ್ ಅಫೇರ್ಸ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಸೊ ನೋ ಅಥಾರಿಟಿ ಅಬೌವ್ ಇಟ್ ಅಂದ್ರೆ ಅದು ನೋಡ್ರಿ ಇಂಟರ್ನಲ್ ಅಫೇರ್ಸ್. ಫಾರ್ ಎಕ್ಸಾಂಪಲ್ ನಾ ಎಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು, ನಾ ಯಾವ ಥರ ಕಾನೂನು ತೊಗೊಂಬರ್ಬೇಕು, ಇಟ್ಸ್ ಎ ಇಂಟರ್ನಲ್ ಅಫೇರ್. ಎಕ್ಸ್ಟರ್ನಲ್ ಅಫೇರ್ ಅಂದರೆ ಯಾವ ದೇಶ ಜೋಡಿನ ಚಲೋ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು, ಯಾವ ದೇಶ ಜೋಡಿನ ಚಲೋ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಇಂಟರ್ನಲ್ ಅಫೇರ್ ಇರಲಿ, ಎಕ್ಸ್ಟರ್ನಲ್ ಅಫೇರ್ ಇರಲಿ. ಸೊ ಐ ವಿಲ್ ಟೇಕ್ ಮೈ ಡಿಸಿಷನ್ ಆನ್ ಮೈ ಓನ್. ಓಕೆ, ಆನ್ ಮೈ ಓನ್. ದಟ್ ಈಸ್ ಇಂಡಿಯಾ ಆಸ್ ಅ ಕಂಟ್ರಿ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದ ಟರ್ಮ್ ಸೋವರಿನ್. ಓಕೆ ಸರ್, ಸೋವರಿನ್ ಡಸ್ ನಾಟ್ ಕನ್ಸ್ಟಿಟ್ಯೂಟ್ ಅ ಲಿಮಿಟೇಷನ್ ಆನ್ ಹರ್ ಸೋವೆನಿಟಿ. ಓಕೆ, ಇದು ಇಂಪಾರ್ಟೆಂಟ್ ನೋಡ್ರಿ. ಏನಪ್ಪ ಅಂತಾರೆ, ಇಂಡಿಯಾಸ್ ಡಿಕ್ಲರೇಷನ್ ಆಫ್ ಕಂಟಿನ್ಯೂಯೇಷನ್ ಆಫ್ ದ ಹರ್ ಫುಲ್ ಮೆಂಬರ್ಶಿಪ್ ಆಫ್ ದ ಕಾಮನ್ವೆಲ್ತ್ and accepted the British crown as the head of the Commonwealth. So Commonwealth ಅಂದ್ರೆ ಗ್ರೂಪ್ ಆಫ್ ಕಂಟ್ರೀಸ್ ಸೇರಿ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿರ್ತಾರೆ. ದಟ್ ಇಸ್ ಕಾಲ್ಡ್ ಎಸ್ ಕಾಮನ್ವೆಲ್ತ್. ಓಕೆ, ಕಾಮನ್ವೆಲ್ತ್. ಸೊ 1947 ನಾವು ಇಂಡಿಪೆಂಡೆನ್ಸ್ ಸಿಕ್ ಆದ ಬಗ್ಸೋಕ ಆ ಗ್ರೂಪ್ ಆಫ್ ಕಂಟ್ರೀಸ್ ಫಾರ್ ಎಕ್ಸಾಂಪಲ್ ಇಂಡಿಯಾ, UK ಮತ್ತು ಕೆಲವೊಂದಿಷ್ಟು ದೇಶಗಳು ಸೇರಿ ಕಾಮನ್ವೆಲ್ತ್ ಕ್ರಿಯೇಟ್ ಮಾಡಿದ್ರು. ಈಗ ಅಂತ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ. ಆರ್ ಕಾಮನ್ವೆಲ್ತ್ ಯಾರ್ಯಾರು ಮೆಂಬರ್ಸ್ ಅವರು ನಾಟ್ ಇಂಪಾರ್ಟೆಂಟ್. ಮುಂದೆ ಇಂಟರ್ನ್ಯಾಷನಲ್ ಅಫೇರ್ಸ್ ಡಿಸ್ಕಸ್ ಮಾಡುವಾಗ ಕೆಲವೊಂದಿಷ್ಟು ಬೇರೆ ಆರ್ಗನೈಸೇಷನ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಅಂತ ಬರ್ತೈತಿ, G20 ಅಂತ ಬರ್ತೈತಿ, ಏಷ್ಯನ್ ಅಂತ ಬರ್ತೈತಿ, ಆಮೇಲೆ ಬೀಮ್ಸ್ಟೆಕ್ ಅಂತ ಬರ್ತೈತಿ. ಅಲ್ಲಿ ಆ ಆರ್ಗನೈಸೇಷನ್ ಮೆಂಬರ್ಸ್ ಯಾರು ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಇಲ್ಲಿ ಹೂ ಆರ್ ದ ಮೆಂಬರ್ಸ್ ಆಫ್ ಕಾಮನ್ವೆಲ್ತ್ ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್. ಸೊ ಯಾವುದೋ ಒಂದು ಆರ್ಗನೈಸೇಷನ್ ಇಂಡಿಯಾ ಮೆಂಬರ್ ಆಗೈತಿ ಅಂತಂದ್ರೆ ಆ ಆರ್ಗನೈಸೇಷನ್ ಹೇಳ್ದಂಗೆ ಇಂಡಿಯಾ ಕೆಲವೊಂದ್ಸತಿ ಕೇಳಬೇಕಾಗ್ತೈತಿ. ಸೊ ವಿಚ್ ಎವರ್ ಕಂಟ್ರಿ ಇಸ್ ಪಾರ್ಟ್ ಆಫ್ ಎನಿ ಅದರ್ ಆರ್ಗನೈಸೇಷನ್ ಅವರೆಲ್ಲರೂ ಕೂಡಂದ ಒಟ್ಟಿಗೆ ಡಿಸಿಷನ್ ತೊಗೊಂಡಿರ್ತಾರಲ್ಲ ಅದನ್ನ ಕೇಳಬೇಕಾಗ್ತೈತಿ. ಹಂಗೆ ಇಂಡಿಯಾ ಕಾಮನ್ವೆಲ್ತ್ ಮೆಂಬರ್ ಆಯ್ತಂದ್ರೆ ಕಾಮನ್ವೆಲ್ತ್ ಸಾಮಾನ್ಯವಾಗಿ ಎಲ್ಲರೂ ಕೂಡಿ ಏನು ಡಿಸಿಷನ್ ಕಲೆಕ್ಟಿವ್ ಡಿಸಿಷನ್ ತೊಗೋತಾರಲ್ಲ ಇಂಡಿಯಾ ಅದ್ರ ತಕ್ಕಂತೆ ಕೆಲಸ ಮಾಡಬೇಕಾಗ್ತೈತಿ. ಸೊ ವಿಲ್ ಇಟ್ ಆ್ಯಕ್ಟ್ ಆಸ್ ಎ ಲಿಮಿಟೇಷನ್ ಆನ್ ದ ಸೋವೆನಿಟಿ ಆಫ್ ದ ಪಾರ್ಲಿಮೆಂಟ್? ನೋ. ಓಕೆ, ಅಂದರೆ ಇಂಡಿಯಾದ ಸಾರ್ವಭೌಮತ್ವದ ಮೇಲೆ ಧಕ್ಕೆ ತೊಗೊಂಬಂದಂಗೆ ಆಗ್ತೈತೆ ಅಲ್ಲ. ಆ ಥರ ಅದನ್ನ ಪರಿಗಣಿಸಬಾರ್ದು. ವಿ ಶುಡ್ ನಾಟ್ ಇಂಟರ್ಪ್ರೆಟ್ ಇನ್ ದಟ್ ವೇ.
Okay, India being a member of Commonwealth in no way compromises the sovereignty of India. So this is very important. Okay, now example ಕೇಳಬಹುದು, which of the following act as a compromise the sovereignty of India? ಇತರ ಯಾವ ಪಾಯಿಂಟ್ಸ್ ಕೊಟ್ಟಿರ್ತೀವಿ, it's wrong. Okay, it's wrong. Next, ಇದು ಪ್ರೆಸೆಂಟ್ಲಿ ಇದು ನಾಟ್ ಔಟ್ಡೇಟೆಡ್, ಬಟ್ ದಿಸ್ ಈಸ್ ರೆಲಿವೆಂಟ್. ಯಾಕಂದ್ರೆ ಈಗೂ ಇಂಡಿಯಾ ಇಸ್ ಅ ಮೆಂಬರ್ ಆಫ್ UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಓಕೆ, ಬಹುಶಃ ವಿಶ್ವಸಂಸ್ಥೆ ಅಂತ ಏನು ಕರಿತೀವಿ ಕನ್ನಡದಾಗ, ಬಿಕಾಸ್ ಇಟ್ ಇಸ್ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಸೊ UNO ಅಂತಲ್ಲ, ಇದು ಸಪ್ರೇಟ್ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಡಿಸ್ಕಸ್ ಮಾಡೋದ್ನಾಗ. ಯುನೈಟೆಡ್ ನೇಷನ್ ಸಿಸ್ಟಮ್ ಅಂತ ಬರ್ತೈತಿ, ಅದ್ರಾಗ 5 ಪ್ರಿನ್ಸಿಪಲ್ ಆರ್ಗನ್ಸ್ ಅಂತ ಬರ್ತಾವೆ, ಸ್ಪೆಷಲೈಸ್ಡ್ ಏಜೆನ್ಸಿ. ಫಾರ್ ಎಕ್ಸಾಂಪಲ್ 5 ಪ್ರಿನ್ಸಿಪಲ್ ಆರ್ಗನ್ಸ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಸೆಕ್ರೆಟರಿಯೇಟ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಸ್ಪೆಷಲೈಸ್ಡ್ ಏಜೆನ್ಸಿ ಅಂತ ಬರ್ತಾವೆ, ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಯುನೆಸ್ಕೋ. ಹಿಂಗೆ ಕಂಪ್ಲೀಟ್ ಆ UN ಸಿಸ್ಟಮ್ದ ನಾವು ಮೆಂಬರ್ ಇದೀವಿ. ಈಗ ಬೀಯಿಂಗ್ ಅ ಮೆಂಬರ್ ಆಫ್, ಫಾರ್ ಎಕ್ಸಾಂಪಲ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಟ್ಸ್ ಅ UN ಬಾಡಿ. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಮ ಮೆಂಬರ್ ಇದ್ದ ಕಾಣಿಸಲುವಾಗಿ ಅವ್ರು ಕೆಲವೊಂದಿಷ್ಟು ರೂಲ್ಸ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಏನಪ್ಪ ಅಂತಾರೆ, ಕೋವಿಡ್ ಟೈಮ್ನಾಗ ಮಾಸ್ಕ್ ಹಾಕೋಬೇಕು, ಆದ್ರೆ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ. ಓಕೆ, ಸೊ ಹಂಗಂತೇಳಿ ಅವ್ರು ಯಾರು ನಮಗೆ ಹೇಳೋರು, ನಮ್ಮ ದೇಶ ನಮ್ಮ ಸ್ವಾತಂತ್ರ್ಯ, ನಾವು ಮಾಸ್ಕ್ ಹಾಕೋರ ತಿರುಗಾಡ್ತೀವಿ ಅಂದ್ರೆ ಅವ್ರು ನೀವು ಮಾಸ್ಕ್ ಹಾಕೋರಿ ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಹಾಕೋದು, ವೆದರ್ ಇಟ್ ಈಸ್ ಇಂಪೋಸಿಂಗ್ ಅ ರಿಸ್ಟ್ರಿಕ್ಷನ್ ಆನ್ ಯುವರ್ ಸೋವೆನಿಟಿ? ನೋ. ಅಂದ್ರೆ ಆ ಥರ ಭಾವಿಸಬಾರ್ದು. When you are a member of any other international organization, when a common rules are being framed globally, so when India is being part of it, so it should not be considered as a restriction on the India's sovereignty. Okay, itra. So whether India being a member of the United Nations organization limits its sovereignty? No. Whether India being a member of World Bank limits its sovereignty? No. Whether India being a member of World Health Organization limits its sovereignty? No. Whether India being a member of United Nations Educational, Scientific and Cultural Organization, UNESCO, limits its sovereignty? No. Okay, it does not in any way limit the sovereignty of India. Okay, sovereignty of India. So is that clearly? As a sovereign state, India can either acquire a foreign territory or cede a part of its territory in favor of a foreign state. So ನಾವು sovereign state ನಮ್ಮ ಡಿಸಿಷನ್ಸ್ ಎಲ್ಲ ನಾವೇ ತೊಗೋತೀವಿ. ಸೊ ನಮ್ಮ ಡಿಸಿಷನ್ಸ್ ನಾವೇ ತೊಗೊಳ್ಳುವಾಗ ಬೇರೆ ಯಾವುದೋ ಒಂದು ದೇಶದ ಟೆರಿಟರಿ ನಮ್ಮ ವಶಕ್ಕೆ ತೊಗೋಬೋದಾ? ಓಕೆ, ಇಲ್ಲಿ ನೀವು ಫೋರ್ಸ್ಫುಲಿ ತೊಗೋತಿರೋ ಮಿಲಿಟರಿ ಆ್ಯಕ್ಷನು, ಪೊಲೀಸ್ ಆ್ಯಕ್ಷನ್ ಅಲ್ಲ, ತೊಗೋಬೋದಾ ಇಲ್ಲೋ ಅಷ್ಟೇ? ಎಸ್, ಯು ಕ್ಯಾನ್ ಟೇಕ್ ಇಟ್. ಓಕೆ, ಯು ಕ್ಯಾನ್ ಟೇಕ್ ಇಟ್ ಬಿಕಾಸ್ ಯು ಆರ್ ಸೋವರಿನ್ ಸ್ಟೇಟ್. ಅದೇ ಥರ ನಿಮ್ಮ ದೇಶಕ್ಕೆ ಬಿಲಾಂಗ್ ಆಗುವಂಥ ಒಂದು ಯಾವುದೋ ಭೂಮಿ, ನಾರ್ತ್ ಈಸ್ಟರ್ನ್ ಪಾರ್ಟೋ, ಜಮ್ಮು ಆ್ಯಂಡ್ ಕಾಶ್ಮೀರ್ ಪಾರ್ಟೋ, ಯಾವುದೋ ಒಂದು ಪಾರ್ಟ ನೀವು ಮತ್ತೊಂದು ದೇಶಕ್ಕೆ ಬಿಟ್ಟು ಕೊಡ್ಬೋದಾ? ಬಿಟ್ಟು ಕೊಡ್ಬೋದು. ಓಕೆ, ಯು ಕ್ಯಾನ್ ಸೀಡ್ ಎ ಟೆರಿಟರಿ. ಇಲ್ಲಿ ನೋಡಿರಿ, ಶಬ್ದಗಳು ಬಂದಲ್ಲ, ಜಸ್ಟ್ ಹಿಂಗೆ ಬ್ಯಾಟ್ ಮಾಡಕ್ಕೆ ಹೋಗ್ಬೇಡ್ರಿ. ವಾಟ್ ಇಸ್ ಸೀಡ್ ಎ ಟೆರಿಟರಿ ಅಂದರೆ ಬಿಟ್ಟು ಕೊಡೋದು. ಅದು ಇಂಗ್ಲೀಷಾಗ ಮೀನಿಂಗ್ ಏನಾಗ್ತೈತಿ? ವಿಲ್ ಆಲ್ಸೋ ರೈಟ್ ಡೌನ್ ದ ಮೀನಿಂಗ್ ಆಫ್ ದೀಸ್ ಟರ್ಮ್ಸ್ ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್. ಓಕೆ, ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್. ಸೊ ಸೀಡ್ ಟೆರಿಟರಿ ಅಂದರೆ ನಮ್ಮ ಭೂಮಿ ಬಿಟ್ಟು ಕೊಡೋದು, ಅಕ್ವೈರ್ಡ್ ಟೆರಿಟರಿ ಅಂದರೆ ಮತ್ತೊಬ್ಬರ ಭೂಮಿ ಅಂತ ನಿಮ್ಮ ವಶದಾಗ ತೊಗೊಳ್ಳೋದು. ಸೊ ಎರಡೂ ಮಾಡಿದ್ರು ಏನಿಲ್ಲ, ಯು ಕ್ಯಾನ್ ಡೂ ಇಟ್ ಬಿಕಾಸ್ ಯು ಆರ್ ಅ ಸೋವರಿನ್ ಸ್ಟೇಟ್. ಓಕೆ, ಸೋವರಿನ್ ಸ್ಟೇಟ್. ಸೊ ದೀಸ್ ಆರ್ ದ ವೇರಿಯಸ್ ಮೀನಿಂಗ್ಸ್ ಆಫ್ ದ ಟರ್ಮ್ ಸೋವರಿನ್. ಓಕೆ, ಸೋವರಿನ್. ನಾಳೆ ಎಕ್ಸಾಮ್ದ ಕ್ವಶನ್ ಯಾವ ಥರ ಕೇಳ್ಬೋದು? ಓಕೆ, so India can acquire a foreign state. Okay, India can acquire a foreign state. There is no restriction on it. This attributes to which feature in the preamble? Sovereign. Okay, sovereign. India can take its decision independently without the interference of any external world. This attributes to which term in the preamble? Sovereign. Ishtu gottara saku. Okay, sovereign. Next we'll move with the term called as socialist. Okay, we'll move with the term called as socialist. Congress party adopted a resolution to establish a socialistic pattern of society in its Avadi session in 1955. Okay, 1955. So Indian National Congress intla ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೈತಿ ನಮ್ಮ ಹಿಸ್ಟಾರಿಕಲ್ ಮೂಮೆಂಟ್ ಒಳಗೆ. ಸೊ ಹೀಗಾಗಿ ಕಾಂಗ್ರೆಸ್ ಅವ್ರು ಅಡಾಪ್ಟ್ ಮಾಡಿದ ರೆಸಲ್ಯೂಷನ್ಸು ಇಂಪಾರ್ಟೆಂಟ್ ಆಗ್ತಾವೆ. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ಅನ್ನೋದು ಟಾಪಿಕ್ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಓಕೆ, ಜನರಲಿ ವಿಲ್ ಸ್ಟಾರ್ಟ್ ಫ್ರಮ್ ದ 1857 ರಿವೋಲ್ಟ್. ಸೊ ಹಿಸ್ಟ್ರಿ ಕ್ಲಾಸಸ್ ಏನು ಸ್ಟಾರ್ಟ್ ಮಾಡ್ತೀವಲ್ಲ, ದ ಫಸ್ಟ್ ರಿವೋಲ್ಟ್ ವಾಸ್ ದ ಮೇಜರ್ ರಿವೋಲ್ಟ್ ಆಫ್ 1857. ಅದಾವಾಗ 1885 ಒಳಗಿಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಷನ್ ಆಗ್ತೈತಿ. ನೆಕ್ಸ್ಟ್ 1905 ಒಳಗೆ ಸ್ವದೇಶಿ ಮೂಮೆಂಟ, 1920 ಒಳಗೆ ನಾನ್ ಕೋಆಪರೇಷನ್ ಮೂಮೆಂಟ, 1930 ಒಳಗೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ, 1942 ಕ್ವಿಟ್ ಇಂಡಿಯಾ ಮೂಮೆಂಟ. ಹಿಂಗೆ ಸೀರೀಸ್ ಆಫ್ ಇವೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಸೊ ಹೋಗೋದ್ನ ಆ ಕಂಟೆಕ್ಸ್ಟಾಗ ಗೊತ್ತಾಗ್ತದೆ ನಮಗೆ, ಆದರೆ ಕಾಂಗ್ರೆಸ್ ಏನು ರೋಲ್ ಪ್ಲೇ ಮಾಡೈತಿ. ಓಕೆ, ಏನು ರೋಲ್ ಪ್ಲೇ ಮಾಡೈತಿ. ಸೊ ನಮ್ಮ ದೇಶದಾಗ ಒಂದು ಸೋಷಾಲಿಸ್ಟಿಕ್ ಪ್ಯಾಟರ್ನ್ ಇರಬೇಕು. ಸೊ ಆಲ್ರೆಡಿ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ದ ಟರ್ಮ್ ಸೋಷಲಿಸಮ್ ಅಟ್ ಸೂಪರ್ಫಿಷಿಯಲ್ ಲೆವೆಲ್. ಆದರೆ ಎಲ್ಲ ಹೆಚ್ಚು ಕಡಿಮೆ ಅಂತಲೇ ಗೌರ್ಮೆಂಟ್ ಓನ್ಡ ಇರಬೇಕು. ಈ ಥರ ಒಂದು ನಮ್ಮದು ಸಿಸ್ಟಮ್ ಬಿಲ್ಡ್ ಮಾಡೋದು ಅಂತೇಳಿ ಕಾಂಗ್ರೆಸ್ ಅವರು ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ. ಯಾಕಪ್ಪ ಸೋಷಾಲಿಸ್ಟಿಕ್ ಪ್ಯಾಟರ್ನ್ ಯಾಕೆ ಬೇಕು? ಅದು ಸೂಪರ್ಫಿಷಿಯಲ್ ಲೆವೆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್.
ಈಗ ನೀವು BSNL ತೊಗೊಂಡ್ರಿ, ಆಮೇಲೆ ಏರ್ಟೆಲ್ ತೊಗೊಂಡ್ರಿ ಅನ್ಕೋರಿ. ಸೊ ಬಾಗಲಕೋಟದಾಗ ಯಾರೇ ಟವರ್ ಹಾಕಬೇಕಪ್ಪ ಅಂತಂದ್ರೆ ಯಾರು ಹೆಚ್ಚು ಇಂಟ್ರೆಸ್ಟೆಡ್ ಇರ್ತಾರೆ? BSNLದವರು, ಏರ್ಟೆಲ್ದವರು? ಏರ್ಟೆಲ್ ಎಲ್ಲರೂ ಇಂಟ್ರೆಸ್ಟೆಡ್ ಇರ್ತಾರೆ. ಆಬ್ವಿಯಸ್ಲಿ ಪ್ರಾಫಿಟ್ ಯಾರಿಗೆ ಬೇಕು? BSNLದವರು ಇಂಟ್ರೆಸ್ಟೆಡ್ ಇರ್ತಾರೋ, ಏರ್ಟೆಲ್ದವರು ಇಂಟ್ರೆಸ್ಟೆಡ್ ಇರ್ತಾರೋ. ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋಕೆ ಅಂತಲೇ ಅವ್ರ ಫ್ರೀಡಮ್ ಭಾಳ ಇರ್ತೈತಿ. ಈಸಿಲಿ ಪ್ರೈವೇಟ್ ಸೆಕ್ಟರ್ದವ್ರು ಮಾಡ್ತಾರೆ. ಗೌರ್ಮೆಂಟ್ ಸೆಕ್ಟರ್ ಅಂದರೆ ಭಾಳ ಒಂದು ಹೆರಾರ್ಕಿ ಇರ್ತೈತಿ, ಭಾಳ ಮಂದಿ ಪರ್ಮಿಷನ್ ಈಸಿಲಿ ಜಲ್ದಿ ಇಂಪ್ಲಿಮೆಂಟ್ ಆಗಂಗಿಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಅವ್ರು ಫಾಸ್ಟ್ ಇಂಪ್ಲಿಮೆಂಟ್, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಐತಿ, ಕ್ರೌಡ್ ಐತಿ, ಡೆನ್ಸಿಟಿ ಐತಿ, ಭಾಳ ಜನ ಮೊಬೈಲ್ ಯೂಸ್ ಮಾಡ್ತಾರೋ, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಎಲ್ಲರೂ ಯೂಸ್ ಮಾಡ್ತಾರೋ. ಸೊ ದೇ ಆರ್ ರೆಡಿ ಟು ವಾಟ್ ಬಿಯರ್ ದಟ್ ಎಕ್ಸ್ಪೆಂಡಿಚರ್ ಆಲ್ಸೋ. ಇಲ್ಲಿ ಹಾಕಿದ್ರಿಂದ ಏರ್ಟೆಲ್ದವರ ಪ್ರಾಫಿಟ್ ಜಾಸ್ತಿ ಬರ್ತದೆ. ಓಕೆ, ಜಾಸ್ತಿ ಬರುತ್ತೆ. ಈಗ ಅರುಣಾಚಲ್ ಪ್ರದೇಶ ಬರ್ತಿಕ್ಕೋರಿ, ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಭಾಳ ಕಡಿಮೆ ಐತಿ, ಎಲ್ಲೋ ಕಿಲೋಮೀಟರ್ಗೊಂದು ಮನಿ ಅದಾವು. ಓಕೆ, ಮೊಬೈಲ್ ಯೂಸ್ ಮಾಡೋರು ಅದಾರು, ಬಟ್ ಅವ್ರು ತಿಂಗಳ ರೀಚಾರ್ಜ್ ಮಾಡಿಸೋದು ಅಮೌಂಟ್ ಎಲ್ಲ ತೊಗೊಂಡಾಗ ಓವರಾಲ್ ತೊಗೊಂಡಾಗ ಅಲ್ಲಿ ಏರ್ಟೆಲ್ ಅಂತ ಕಂಪ್ನಿ ಹೋಯ್ತು ಅನ್ಕೋರಿ, ಅಲ್ಲಿ ಪ್ರಾಫಿಟ್ ಕಡಿಮೆ ಇರ್ತೈತಿ. ಸೊ ಅಂಥ ಜಾಗದಾಗ ವೆದರ್ ಏರ್ಟೆಲ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ಮೋರ್, ಇಟ್ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್. ಪ್ರಾಫಿಟ್ ಕಡಿಮೆ ಇದ್ದಾಗ ಅಂತಲೇ ಅವರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಿರಂಗಿಲ್ಲ. ಅವ್ರ ಪ್ರಾಫಿಟ್ ಬರಲಾರ್ದ ಜಾಗದಾಗ ಸುಖ ಅಂತಲೇ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಕಂಪ್ನಿ ಐತಿ. ಯಾವುದು? BSNL. ಯಾಕಂದ್ರೆ BSNL ಮೇನ್ ಮೋಟೋ ಏನಪ್ಪ ಅಂತಾರೆ, ನಾಟ್ ಟು ಮೇಕ್ ಪ್ರಾಫಿಟ್. ಪ್ರಾಫಿಟ್ ಈಸ್ ಪಾರ್ಟ್ ಆಫ್ ಇಟ್ಸ್ ಬಿಸ್ನೆಸ್, ಬಟ್ ಇಟ್ಸ್ ಮೇನ್ ಮೋಟೋ ಈಸ್ ಟು ಪ್ರೊವೈಡ್ ದ ಸರ್ವಿಸ್ ಟು ಇವನ್ ದ ಅನ್ರೀಚ್ಡ್ ಇನ್ ದ ರಿಮೋಟ್ ಕಾರ್ನರ್ ಆಫ್ ದ ಕಂಟ್ರಿ. ಓಕೆ, ರಿಮೋಟ್ ಕಾರ್ನರ್ ಆಫ್ ದ ಕಂಟ್ರಿ. ಹೀಗಾಗಿ ನೀವು ಅರುಣಾಚಲ್ ಪ್ರದೇಶ ಅಂತ ಪ್ಲೇಸ್ ತೊಗೊಂಡಾಗ BSNL ಇಸ್ ಎ ರಿಕ್ವೈರ್ಮೆಂಟ್. ಈಗ ನೋಡಿರ್ತೀರಿ ನೀವು, ಭಾಳ ಜನ ಟ್ರಿಪ್ಪಿಗೆ ಅದು ಹೋಗೋತ್ನಾಗ ಏನಿಲ್ಲ, ಒಂದು ಸಿಮ್ ಅಂತ ಇನ್ಆಕ್ಟಿವ್ ಸ್ಟೇಟ್ದಾಗ ಇರ್ತಲ್ಲ, ಅವತ್ತು ರೀಚಾರ್ಜ್ ಮಾಡಿಸ್ಬಿಡ್ತಾರೆ ಅದನ್ನು. ಈಗ ಎಲ್ಲಿ ಹೋದಲ್ಲೆಲ್ಲ ಅದು ನೆಟ್ವರ್ಕ್ ಬರ್ತೈತಿ, ದಟ್ ಈಸ್ BSNL. ಯಾಕಂದ್ರೆ ಎಲ್ಲೆಲ್ಲಿ ಟವರ್ ಬೇರೆ ಪ್ರೈವೇಟ್ ಸೆಕ್ಟರ್ ಇರೋಂಗಿಲ್ಲ, ಅಲ್ಲೆಲ್ಲ ವರ್ಕ್ ಮಾಡುವಂಥ ಸರ್ವಿಸಸ್ ಸಿಗುವಂಥ ಯಾವುದು? BSNL. ಓಕೆ, BSNL. ಹೀಗಾಗಿ ಎಲ್ಲರಿಗೆ ಸರ್ವಿಸ್ ರೀಚ್ ಆಗ್ಬೇಕಪ್ಪ ಅಂತಾರೆ ಒಂದು ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಇದ್ರೆ ಚಲೋ ಅಂತ ಅನ್ಕೊಂಡು ಕಾಂಗ್ರೆಸ್ ಏನಪ್ಪಾರ ನಾವು ಮುಂದೆ ಬರುವಂಥ ನಮ್ಮ ಸಿಸ್ಟಮ್ ಯಾವ ಥರ ಬಿಲ್ಡ್ ಮಾಡೋಣ, ಒಂದು ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಇಡೋಣ ಅಂತೇಳಿ ಒಂದು ಡಿಸಿಷನ್ ತೊಗೋತಾರೆ. ಓಕೆ, ಡಿಸಿಷನ್ ತೊಗೋತಾರೆ. ಯಾವಾಗ? ಅವಾದಿ ಸೆಷನ್. ಓಕೆ, ಅವಾದಿ ಸೆಷನ್ ಇನ್ ವಿಚ್ ಇಯರ್? 1955. ಇಲ್ಲಿ ಸ್ವಲ್ಪ ಇದನ್ನೆಲ್ಲ ನೆನಪಿಡ್ತೀರಿ. ಇನ್ ವಿಚ್ ಸೆಷನ್ ಆಫ್ ದ ಕಾಂಗ್ರೆಸ್ ಡಿಡ್ ದೇ ಟೇಕ್ decision to adopt a socialistic pattern of society? Avadi session 1955. Okay, 1955. Next, Indian brand of socialism. ಇಲ್ಲಿ ಮತ್ತೆ ಸೋಷಿಯಲಿಸಮ್ ಬೇರೆ ಬೇರೆ ಬರ್ತಾವೆ, ಫುಲ್ ಡೆಪ್ತ್ ಹೋಗಿ. ಓಕೆ, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ರಿಸರ್ಚ್. ಸೊ ಎರಡು ಥರ ಬರ್ತಾವೆ, ಒಂದು ಡೆಮೋಕ್ರೆಟಿಕ್ ಸೋಷಿಯಲಿಸಮ್, ಮತ್ತೊಂದು ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ಓಕೆ, ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ಸೊ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಅಂದರೆ ಕಂಪ್ಲೀಟ್ಲಿ ಗೌರ್ಮೆಂಟ್ ಓನ್ಡ್, ಪ್ರೈವೇಟ್ದವ್ರು ಯಾರೂ ಇರಂಗಿಲ್ಲ. ಓಕೆ, ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಅಂದರೆ ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲ್ಲ ಕನೆಕ್ಟ್ ಮಾಡೋದಂತೆ, ಗೌರ್ಮೆಂಟು ಇರ್ತೈತಿ, ಪ್ರೈವೇಟು ಇರ್ತೈತಿ. ಸೊ ನಮ್ದು ಯಾವ ಸೋಷಿಯಲಿಸಮ್? ಡೆಮೋಕ್ರೆಟಿಕ್ ಸೋಷಿಯಲಿಸಮ್, ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್? ಡೆಮೋಕ್ರೆಟಿಕ್ ಸೋಷಿಯಲಿಸಮ್. ಓಕೆ, ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಇದಕ್ಕೆ ಮತ್ತೊಂದು ಹೆಸರಲ್ಲೇನು ಕರೀತಾರೆ, ಏನಪ್ಪ ಅಂತಾರೆ, ಆಲ್ಸೋ ಕಾಲ್ಡ್ ಎಸ್ ಸ್ಟೇಟ್ ಸೋಷಿಯಲಿಸಮ್. ಆರ್ ಕಂಪ್ಲೀಟ್ಲಿ ಓನ್ಡ್ ಬೈ ಸ್ಟೇಟ್, ಆರ್ ಕಂಪ್ಲೀಟ್ಲಿ ಓನ್ಡ್ ಬೈ ಗೌರ್ಮೆಂಟ್. ಓಕೆ, ಇಲ್ಲಿ ಸ್ಟೇಟ್ ಅಂದರೆ ಮೀನಿಂಗ್ ಏನಪ್ಪ ಅಂತಾರೆ, ಗೌರ್ಮೆಂಟ್, ಕಂಪ್ಲೀಟ್ಲಿ ಓನ್ಡ್ ಬೈ ಗೌರ್ಮೆಂಟ್. ಯಾವುದೇ ಇರಲಿ, ಬಸ್ ಸರ್ವಿಸ್ ಇರಲಿ, ಟೆಲಿಕಾಮ್ ಇರಲಿ, ಹಾಸ್ಪಿಟಲ್ ಸರ್ವಿಸಸ್ ಇರಲಿ, ಪ್ರತಿಯೊಂದು ಕೊಡೋರು ಯಾರಪ್ಪ ಅಂತಾರೆ, ಗೌರ್ಮೆಂಟ್. ಗೌರ್ಮೆಂಟ್, ದಟ್ ಈಸ್ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ಇನ್ವಾಲ್ವ್ಸ್ ಅ ನ್ಯಾಷನಲೈಸೇಷನ್ ಆಫ್ ಆಲ್ ಮೀನ್ಸ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಅಬಾಲಿಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ. ಈ ಪ್ರೈವೇಟ್ ಪ್ರಾಪರ್ಟಿ ಅನ್ನೋದು ಇರಂಗಿಲ್ಲ. ಏನೋ ಪ್ರಾಪರ್ಟಿ ಐತೆ ಅನ್ಕೋರಿ, ಇಟ್ ವಿಲ್ ಬಿ ಗೌರ್ಮೆಂಟ್ ಓನ್ಡ್. ಯಾವುದೋ ಒಂದು ವಸ್ತು ಮೀನ್ಸ್ ಆಫ್ ಪ್ರೊಡಕ್ಷನ್, ಪ್ರೊಡ್ಯೂಸ್ ಮಾಡುವಂಥ ಕಂಪ್ನಿ ಅದು ಗೌರ್ಮೆಂಟ್ ಅದ, ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಅದು ಗೌರ್ಮೆಂಟ್ ಅದ. ಓಕೆ, ಇರುವಂಥ ಭೂಮಿ ಎಲ್ಲ ಗೌರ್ಮೆಂಟ್ ಅದ. ಓಕೆ, ಎಲ್ಲ ಗೌರ್ಮೆಂಟ್. ದೇರ್ ವಿಲ್ ಬಿ ನೋ ಪ್ರೈವೇಟ್ ಪ್ರಾಪರ್ಟಿ ಇಟ್ ಸೆಲ್ಫ್. ಸೊ ದಿಸ್ ಈಸ್ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಒಳಗೆ ಏನಪ್ಪ ಅಂತಾರೆ, ಹೋಲ್ಡ್ಸ್ ಫೇತ್ ಇನ್ ಮಿಕ್ಸ್ಡ್ ಎಕನಾಮಿ. ಹೋಲ್ಡ್ಸ್ ಫೇತ್ ಇನ್ ಮಿಕ್ಸ್ಡ್ ಎಕನಾಮಿ ವೇರ್ ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಕೋ ಎಕ್ಸಿಸ್ಟ್ ಸೈಡ್ ಬೈ ಸೈಡ್. Example, public and private sectors exist, coexist. Example, ಆಗಲೇ ಡಿಸ್ಕಸ್ ಮಾಡಿದಿರಲ್ಲ. ಎಸ್, ಟೆಲಿಕಾಮ್. BSNL is a public, private is ಏರ್ಟೆಲ್, ಜಿಯೋ, ಏರ್ಟೆಲ್. ಓಕೆ, ಇದು ಟೆಲಿಕಾಮ್ ಸೆಕ್ಟರ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ನಾವು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ತೊಗೊಂಡಿದ್ದು ಕರೆ, KSRTC, ಇಟ್ಸ್ ಅ ಪಬ್ಲಿಕ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ VRL. ಓಕೆ, VRL. ಸೊ ನಮ್ದು ಯಾವ ಥರ ಸೋಷಿಯಲಿಸಮ್ ಐತಿ? ಡೆಮೋಕ್ರೆಟಿಕ್ ಸೋಷಿಯಲಿಸಮ್. ಓಕೆ, ವಿ ಹ್ಯಾವ್ ಡೆಮೋಕ್ರೆಟಿಕ್ ಸೋಷಿಯಲಿಸಮ್. ಸುಪ್ರೀಂ ಕೋರ್ಟ್ ಸೇಸ್ ದಟ್, SC ಅಂದರೆ ಸುಪ್ರೀಂ ಕೋರ್ಟ್, ಸೇಸ್ ದಟ್ ಇಟ್ ಏಮ್ಸ್ ಟು ಎಂಡ್ ಪೋವರ್ಟಿ, ಇಗ್ನೋರೆನ್ಸ್, ಡಿಸೀಸ್ ಆ್ಯಂಡ್ ಇನ್ಇಕ್ವಾಲಿಟಿ ಆಫ್ ಅಪಾರ್ಚುನಿಟಿ. ಓಕೆ, ಈ ಯಾವ ಥರ ಸೋಷಿಯಲಿಸಮ? ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಏನು ಎದಕ್ಕೆ ಹೆಲ್ಪ್ ಮಾಡ್ತೈತಿದ? ಎಂಡ್ ಪೋವರ್ಟಿ, ಬಡತನ ನಿರ್ಮೂಲನೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಓಕೆ, ನೆಕ್ಸ್ಟ್ ಇಗ್ನೋರೆನ್ಸ್. ಓಕೆ, ಯಾವುದೋ ಒಂದು ಇಗ್ನೋರೆಂಟ್ ಆಗಿರ್ತಿರಲ್ಲ ಅದನ್ನ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಮುಂದೆ ಎಕ್ಸಾಂಪಲ್ಸ್ ನೋಡೋದು ನಾವು ಯಾವ ಥರ ಅಂತೇಳಿ. ನೆಕ್ಸ್ಟ್ ಡಿಸೀಸ್
ಓವರ್ಕಮ್ ಮಾಡೋಕೆ ಹೆಲ್ಪ್ ಮಾಡ್ತೀವಿ. ಇನ್ಇಕ್ವಾಲಿಟಿ, ಸಮಾಜದಿಂದ ಇನ್ಇಕ್ವಾಲಿಟಿ ಇರ್ತೈತೆ, ಅಸಮಾನತೆ, ಅದನ್ನ ಓವರ್ಕಮ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ. ಈ ಥರ ಇಲ್ಲ ನಿಮ್ಗೆ ಎಕ್ಸಾಮ್ದಾಗ ಫಿಲಿಮ್ಸಾಗ ಕ್ವಶನ್ ಕೇಳಂಗಿಲ್ಲ. ಓಕೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತೈತಿ, ಓಕೆ, ಆ ಥರ ಇಂತ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಅ ಕ್ವಶನ್, ಬಟ್ ಇನ್ ದ ಮೇನ್ಸ್ ಫ್ರೇಮಿಂಗ್ ಆಫ್ ಆನ್ಸರ್ಸ್ ಯು ಶುಡ್ ಬಿ ಏಬಲ್ ಟು ಯೂಸ್ ಇಟ್. ಓಕೆ, ಯೂಸ್ ಇಟ್ ಒಂದು ಎಕ್ಸಾಂಪಲ್ ಥ್ರೂ ಅಂತ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್. ಬಟ್ ಇಲ್ಲಿ ಎಕ್ಸಾಂಪಲ್ ಒಮ್ಮೆ ನಾವು ಹೇಳಕ್ಕೆ ಬರಂಗಿಲ್ಲ, ಯಾಕೆ ಪಾತಾರೆ ನಾವು ಮುಂದಿನ DPSP ಕಲಿದೈತಿ ಮತ್ತು ಬೇರೆ ಬೇರೆ ಪ್ರೊವಿಷನ್ಸ್ ಕಲಿದೈತಿ. ಸೊ ಒಮ್ಮೆ ಅಂತ ಎಕ್ಸಾಂಪಲ್ ತೊಗೊಳಕ್ಕಾಗಲ್ಲ. ಸೊ ಬರ್ತಾ ನೆಕ್ಸ್ಟ್ ಅಂತ ವಿಲ್ ಲುಕ್ ಇನ್ ಟು ದ ಎಕ್ಸಾಂಪಲ್ಸ್ ಆಸ್ ವಿ ಗೋ ಆನ್ ಡಿಸ್ಕಸಿಂಗ್ ಅಬೌಟ್ ದ ಅದರ್ ಟಾಪಿಕ್ಸ್ ಅಸೋಸಿಯೇಟೆಡ್ ವಿತ್ ಪಾಲಿಟಿ. ಓಕೆ, ಸೊ ಇಂಡಿಯನ್ ಸೋಷಲಿಸಮ್ ಈಸ್ ಅ ಬ್ಲೆಂಡ್ ಆಫ್ ಮಾರ್ಕ್ಸಿಸಮ್ ಆ್ಯಂಡ್ ಗಾಂಧಿಸಮ್. ಇಲ್ಲಿ ಮಾರ್ಕ್ಸಿಸಮ್ ಅಂದರೆ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಫಾರ್ ಟೈಮ್ ಬಿಂಗ್ ನಾವು ಮಾಡೋಂಗಿಲ್ಲ. ಗಾಂಧಿಸಮ್ ಅಂದರೆ ಅದು ಗೊತ್ತಿಲ್ಲ, ಅದನ್ನು ಭಾಳ ತಿಳ್ಕೊಳ್ಳೋಂಥ ಡೆಪ್ತಿಸಿದ ಪ್ರಯತ್ನ ಮಾಡೋಂಗಿಲ್ಲ. ನಮಗೆ ಗೊತ್ತಿಪ್ಪ ಇಂಡಿಯಾದ ಸೋಷಲಿಸಮ್ ಯಾವ ಥರ ಐತಿ, ಡೆಮೋಕ್ರೆಟಿಕ್ ಸೋಷಲಿಸಮ್ ಐತಿ, ಅದು ಎದ್ರ ಮಿಕ್ಸ್ ಐತಿ, ಗಾಂಧಿಸಮ್ ಆಮೇಲೆ ಮಾರ್ಕ್ಸಿಸಮ್. ಆದರೆ ಹೆಚ್ಚು ಯಾವ ಕಡೆ ವಾಲ್ತತಿ, ಲೀನಿಂಗ್ ಹೆವಿಲಿ ಟುವರ್ಡ್ಸ್ ಗಾಂಧಿಯನ್ ಸೋಷಲಿಸಮ್. ಓಕೆ, ಎರಡು ಥರ ಫೀಚರ್ಸು, ಮಾರ್ಕ್ಸಿಸಮ್ ಐತಿ, ಗಾಂಧಿಸಮ್ ಐತಿ. ಆದರೆ ಜಾಸ್ತಿ ಫೀಚರ್ಸ್ ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಗಾಂಧಿಸಮ್. ಓಕೆ, ಗಾಂಧಿಸಮ್. ಸೊ ವಿಚ್ ಆರ್ ದ ಕೀವರ್ಡ್ಸ್, ಕ್ಯಾನ್ ಯು ಐಡೆಂಟಿಫೈ ದ ಕೀವರ್ಡ್ಸ್ ಆ್ಯಂಡ್ ರೀಕಾಲ್ ಒನ್ಸ್ ಅಗೇನ್ ಓನ್ಲಿ ಅಬೌಟ್ ದ ಸೋಷಲಿಸಮ್? ಡೆಮೋಕ್ರೆಟಿಕ್ ಸೋಷಲಿಸಮ್, ಕಮ್ಯುನಿಸ್ಟಿಕ್ ಸೋಷಲಿಸಮ್, ಗಾಂಧಿಸಮ್, ಮಾರ್ಕ್ಸಿಸಮ್, leaning heavily towards Gandhism. Okay, Gandhism. The new economic policy of 1991 of the LPG. ನಾವು ಎಕನಾಮಿಕ್ಸ್ ಡಿಸ್ಕಸ್ ಮಾಡೋದೇ ಮಾಡ್ತೀವಿ. LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ, LPG ಅಂದ್ರೆ ಮತ್ತೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ. ಓಕೆ, ಮನೆಯಾಗ ಯೂಸ್ ಮಾಡುವಂಥದ್ದು. ಸೊ ಆ LPG ಬೇರೆ, ಈ LPG ಬೇರೆ. ಸೊ ಜನರಲಿ ಇಂತ ಫುಲ್ ಕರೆಯಂಗಿಲ್ಲ ನಾವು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ LPG ಅಂತ ಎಕನಾಮಿಕ್ ಕಂಟೆಕ್ಸ್ಟ್ ಬರೆದಾಗ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ ಟು ದೋಸ್ ಥಿಂಗ್ಸ್. ಹಂಗಂದ್ರೆ ಏನು ಅದನ್ನ ಎಕನಾಮಿಕ್ಸ್ ಡಿಸ್ಕಸ್ ಮಾಡೋದೇ ನೋಡ್ಬೋದು. ಸೊ 1991 ಒಳಗೆ ಏನಪ್ಪ ಅಂತಾರೆ LPG ರಿಫಾರ್ಮ್ಸ್ ಅಂತ ಬಂತು. ಅಂದರೆ ಭಾಳ ದೊಡ್ಡ ಪ್ರಮಾಣದ ಕೆಲವೊಂದಿಷ್ಟು ಸುಧಾರಣೆ ಇಂಡಿಯಾದಾಗ ತೊಗೊಂಬಂದಿವು. ಆ ಸುಧಾರಣೆ ತರಲಕ್ಕೆ ಕಾರಣ ಏನು, ವಾಟ್ ವರ್ ದ ರೀಸನ್ಸ್ ಫಾರ್ ಇಟ್, ಅದನ್ನೆಲ್ಲ ಏನಿಲ್ಲ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಆಯಿತು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು, ಕ್ರೈಸಿಸ್ ಯಾಕಾಯಿತು, ಅದನ್ನು ಓವರ್ಕಮ್ ಮಾಡ್ಲಿಕ್ಕೆ ನಾವು ಏನು ಮೆಜರ್ಸ್ ತೊಗೊಂಬಂದಿವು, ಅದೆಲ್ಲ ಡೀಟೇಲ್ ಡಿಸ್ಕಷನ್ ಯಾವಾಗ ಮಾಡೋದು. ಒನ್ಸ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದ ಎಕನಾಮಿಕ್ಸ್ ವಿ ಶಲ್ ಮೇಕ್ ಎ ಡೀಟೇಲ್ ಡಿಸ್ಕಷನ್ ಅಬೌಟ್ ದಮ್. ಅದು 1990 ಒಳಗೆ ಗೌರ್ಮೆಂಟ್ ಒಂದು ಹೊಸ ಪಾಲಿಸಿ ತೊಗೊಂಬತ್ತು. ದಟ್ ಪಾಲಿಸಿ ಇಸ್ ಕಾಲ್ಡ್ ಎಸ್ LPG. ಓಕೆ, ಸೊ ದ ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ LPG however diluted the socialistic credentials of the Indian state. ಸೊ ಇಂಡಿಯಾ ಏನು ಸೋಷಲಿಸ್ಟಿಕ್ ಅನ್ನುವಂಥ ಏನು ಫಾಲೋ ಮಾಡ್ತಿದ್ದೀರ ಭಾಳ ದೊಡ್ಡ ಪ್ರಮಾಣದ ಡೈಲ್ಯೂಷನ್ ಆಯಿತು. ಸೊ ಬಟ್ ಕಂಪ್ಲೀಟ್ಲಿ ಡೈಲ್ಯೂಷನ್ ಆಗಿ ಸೋಷಲಿಸ್ಟಿಕ್ ಹೋಗಿ ಕ್ಯಾಪಿಟಲಿಸ್ಟ್ ಆಗೈತೆ, ಆಗಿಲ್ಲ. ಆದರೆ ಸೋಷಲಿಸ್ಟಿಕ್ ಏನು ಥಾಟ್ 1955 ಅವಾದಿ ಸೆಷನ್ ಅನ್ಕೊಂಡಿದ್ರಲ್ಲ, ಆ ಥರ ಸೋಷಲಿಸ್ಟ್ ಪ್ಯಾಟರ್ನ ದೊಡ್ಡ ಪ್ರಮಾಣದ ಡೈಲ್ಯೂಟ್ ಆಯಿತು. ಹಂಗಂತೇಳಿ ಪ್ರಿಯಾಂಬಲ್ದಾಗಿಂದ ಸೋಷಲಿಸ್ಟಿಕ್ ಅನ್ನೋದು ಟರ್ಮ್ ತೆಗೆದಾರ ಇಲ್ಲ, ಸ್ಟಿಲ್ ಇಟ್ ಎಕ್ಸಿಸ್ಟ್. ಓಕೆ, ದ ಟರ್ಮ್ ಸೋಷಲಿಸ್ಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್, ಎಸ್ಪೆಷಲಿ ಪ್ರಿಯಾಂಬಲ್. Sir, LPG liberalization, privatization and globalization. Liberalization, privatization and globalization. Okay, you can write it down. ಅಷ್ಟೇ ಬರ್ಕೋರಿ, ಆಮೇಲೆ ಡೀಟೇಲ್ ಡಿಸ್ಕಷನ್ ಅಂತಲ್ಲ ಆಮೇಲೆ ಮಾಡ್ಬೋದು. ಓಕೆ, liberalization, privatization and globalization. ಓಕೆ, ನೆಕ್ಸ್ಟ್ ಸೆಕ್ಯುಲರ್. ಸೊ ಈಗ ಎಷ್ಟು ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು? 2. ಸೋವರಿನ್, ಸೋಷಲಿಸ್ಟ್. ನೆಕ್ಸ್ಟ್ ವಿ ಆರ್ ಕಮಿಂಗ್ ಟು ಥರ್ಡ್ ಟರ್ಮ್ ಸೆಕ್ಯುಲರ್. ಓಕೆ, ಸೆಕ್ಯುಲರ್. ಸೊ ಸೆಕ್ಯುಲರ್ ಅರೆ ಇದು ಧರ್ಮದ ರಿಲೇಟೆಡ್ ಐತದ. ಓಕೆ, ಧರ್ಮದ ರಿಲೇಟೆಡ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಬಾಡೀಸ್ ದ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಓಕೆ, ಅಂದರೆ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಏನಂದರೆ ಕೆಲವೊಂದಿಷ್ಟು ದೇಶದಾಗ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಐತಿ ಅಂದಂಗೆ. ಸೊ ಸಮ್ವೇರ್ ದೇರ್ ಎಕ್ಸಿಸ್ಟ್ ಅ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಆಸ್ ವೆಲ್. ಓಕೆ, ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಆಸ್ ವೆಲ್. ಸೊ ಪಾಸಿಟಿವ್ ಕಾನ್ಸೆಪ್ಟ್ ಅಂದರೆ ಏನು, ಆ ನೆಗೆಟಿವ್ ಗೊತ್ತಾಗ್ತದೆ ನಮಗೆ. ದಟ್ ಈಸ್ ಆಲ್ ರಿಲಿಜನ್ಸ್ ಇನ್ ಅವರ್ ಕಂಟ್ರಿ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸ್ಟ್ರೆಂತ್ have same status and support from the state. State ಅಂದ್ರೆ ಏನು, ಗೌರ್ಮೆಂಟ್. ಆಲ್ ರಿಲಿಜನ್ಸ್. ಸೊ ಇಂಡಿಯಾದಾಗ ಇದ್ದಂಥ ರಿಲಿಜನ್ಸ್ ಲಿಸ್ಟ್ ಮಾಡ್ಬೋದಾ ಸೂಪರ್ಫಿಷಿಯಲ್ ಲೆವೆಲ್ದಾಗ? ಹಿಂದೂಸ್, ಎಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ಸ್, ಜೈನ್ಸ್, ಪಾರ್ಸೀಸ್, ಓಕೆ. ಸೊ ಇಲ್ಲಿ ಹಿಂದೂಸ್ ಪಾಪ್ಯುಲೇಷನ್ ಹೈಯೆಸ್ಟ್ ಐತಿ, ನೆಕ್ಸ್ಟ್ ಹೈಯೆಸ್ಟ್ ಮುಸ್ಲಿಮ್ಸ, ಹಿಂಗೆ ಬೇರೆ ಬೇರೆ ರಿಲಿಜನ್ಸ್ ಎಲ್ಲ ಅದಾವೆ. ಇದ್ದಾಗ ನಮ್ಮ ಇಂಡಿಯನ್ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೋಷಲಿಸಮ್, ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅಂದರೆ ಏನಪ್ಪ ಅಂತಾರೆ, ದ ಸ್ಟೇಟ್ ಪ್ರೊವೈಡ್ಸ್ ಈಕ್ವಲ್ ಸಪೋರ್ಟ್ ಟು ಆಲ್ ಆಫ್ ದೆಮ್. ಓಕೆ, ಈಕ್ವಲ್ ಸಪೋರ್ಟ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಹಿಂದೂಸ್ ಯಾವುದೋ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡೋದೈತೆ ಅನ್ಕೋರಿ, ಅದಕ್ಕೆ ರೊಕ್ಕ ಬೇಕಾಗಿರ್ತೈತಿ. ಸೊ ಗೌರ್ಮೆಂಟ್ ರೊಕ್ಕ ಕೊಡ್ತೈತಿ. ಸೊ ಮುಸ್ಲಿಮ್ಸ್ ಎಲ್ಲೋ ಒಂದು ಹಜ್ ಪಿಲಿಗ್ರಿಮೇಜ್ ಬೇರೆ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಅವ್ರ ಟ್ರಾನ್ಸ್ಪೋರ್ಟೇಷನ್ಗೆ ಆಗುವಂಥ ಖರ್ಚು ಅದನ್ನ ಇದು ಮಾಡ್ತೈತಿ. ನೆಕ್ಸ್ಟ್ ಆ ಥರ ಸಿಖ್ಸ, ಜೈನ್ಸ, ಕ್ರಿಶ್ಚಿಯನ್ಸ ಅವ್ರ ರಿಲಿಜಿಯಸ್ ರಿಲೇಟೆಡ್ ಏನೋ ಒಂದು ಡೆವಲಪ್ಮೆಂಟ್ ಆಗ್ಬೇಕಪ್ಪ ಅಂತಾರೆ ಗೌರ್ಮೆಂಟ್ ರೊಕ್ಕ ಕೊಡ್ತೈತಿ, ಸಪೋರ್ಟ್ ಮಾಡ್ತೈತಿ. ಓಕೆ, ಸಪೋರ್ಟ್ ಮಾಡ್ತೈತಿ. ದಿಸ್ ಈಸ್ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಓಕೆ,
ಅರೆ ಎಲ್ಲರಿಗೂ ಈಕ್ವಲಾಗಿ ಸಪೋರ್ಟ್ ಮಾಡ್ತೀವಿ, ಒಂದೇ ಧರ್ಮಕ್ಕಷ್ಟೇ ಸಪೋರ್ಟ್ ಮಾಡಿ ಮತ್ತೊಂದು ಧರ್ಮಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ, ಈ ಥರ ಇಲ್ಲ. ಸೊ ವಿ ಸಪೋರ್ಟ್ ಈಕ್ವಲಿ. ಓಕೆ, ವಿ ಸಪೋರ್ಟ್ ಈಕ್ವಲಿ. ಫಾರ್ ಎಕ್ಸಾಂಪಲ್ ಈ ಕೆಲವೊಂದಿಷ್ಟು ರಾಷ್ಟ್ರಗಳು, ಇಫ್ ಯು ಟೇಕ್ ಪಾಕಿಸ್ತಾನ್, ಇಟ್ಸ್ ಅ ಇಸ್ಲಾಮಿಕ್ ರಿಪಬ್ಲಿಕ್. ಅವ್ರ ಹೆಸರೊಳಗೆ ಅಂತ ಇಟ್ಸ್ ಇಸ್ಲಾಮಿಕ್ ರಿಪಬ್ಲಿಕ್. ಸೊ ಅವ್ರು ಏನೋ ಸಪೋರ್ಟ್ ಮಾಡಿದ್ರು, ದೇರ್ ಇಸ್ ಸ್ಟೇಟ್ ರಿಲಿಜನ್, ಅಂದರೆ ಅವ್ರ ಗೌರ್ಮೆಂಟ್ ಒಂದು ರಿಲಿಜನ್ ಐತೆ, ಅದು ಫಾರ್ ಇಸ್ಲಾಮ್. ಸೊ ಅವ್ರು ಒಂದಕ್ಕಷ್ಟೇ ಸಪೋರ್ಟ್ ಮಾಡ್ತಾರೆ. ಬಟ್ ಇಂಡಿಯಾ ಹಂಗಲ್ಲ, ಇಟ್ಸ್ ಅ ಸೆಕ್ಯುಲರ್. ಸೊ ಇಂಡಿಯನ್ ಗೌರ್ಮೆಂಟ್ ಇಟ್ ಸಪೋರ್ಟ್ಸ್ ಎವ್ರಿ ರಿಲಿಜನ್. ಓಕೆ, ಅಲ್ಲಿ ನಂಬರ್ಸ್ ಜಾಸ್ತಿ ಇರಲಿ ಕಡಿಮೆ ಇರಲಿ, ಅಂದರೆ ಈ ಪಾರ್ಸೀಸ್ ಅಂತ ಭಾಳ ಕಡಿಮೆ ಜನ ಅದಾರೆ, ಭಾಳ ಅಂದ್ರೆ ಭಾಳ ಮ್ಯೂನಿಸಿಪಲ್ ಪಾಪ್ಯುಲೇಷನ್ ಐತೆ ಅಂತ ಅಂಥವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟ್ರೆಂತ್ ದ ಸ್ಟೇಟ್, that is the government extends equal support to all the religions. Okay, to all the religions. This is a positive concept of secularism. So next ಏನು ನೋಡ್ತೀವಿ ನಾವು, ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅಂತೇಳಿ. ಅದನ್ನು ಯುರೋಪಿಯನ್ ಕಂಟ್ರೀಸ್ ಫಾಲೋ ಮಾಡ್ತಾರೆ. ಹೆಂಗೆ ಪಾತಾರೆ, ದೇ ಡು ನಾಟ್ ಸಪೋರ್ಟ್ ಇನ್ ಎನಿ ಫ್ಯಾಷನ್ ಫಾರ್ ದ ರಿಲಿಜಿಯಸ್, ಫ್ರಮ್ ದ ರಿಲಿಜಿಯಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ರಿಲಿಜಿಯಸ್ ಪಾಯಿಂಟ್ ಆಫ್ ವ್ಯೂ ಅಂದರೆ ನೀವು ದೇವಸ್ಥಾನ ಕಟ್ತೀರಿ, ಓಕೆ ನಿಮ್ಮ ರೊಕ್ಕದಿಂದ ಕಟ್ಸ್ಕೋರಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಓಕೆ, ನೀವು ಎಲ್ಲೋ ದೇವರ ಹಜ್ ಯಾತ್ರೆಗೆ ಹೋಗ್ತೀರಿ, ನಿಮ್ಮ ರೊಕ್ಕದಿಂದ ನೀವು ಹೋಗ್ರಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಮತ್ತು ಗೌರ್ಮೆಂಟ್ ಏನು ಮಾಡ್ತೈತಿ, ಗೌರ್ಮೆಂಟ್ ಯಾವ್ದು ಮೇಲೆ ಫೋಕಸ್ ಮಾಡ್ತಾರೆ, ಕಾಮನ್ ಆಗಿ ಎಲ್ಲರಿಗೂ ಏನು ಬೇಕಲ್ಲ, ಈಗ ರೋಡ್ ಬರೀ ಹಿಂದೂಸಾ, ಮುಸ್ಲಿಮ್ಸಾ, ಕ್ರಿಶ್ಚಿಯನ್ಸಾ, ಪರ್ಟಿಕ್ಯುಲರ್ ಯಾರು ರಿಲಿಜನ್ ಯೂಸ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ರೋಡ್ ಕನ್ಸ್ಟ್ರಕ್ಷನ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್. ಸ್ಕೂಲ್ ಬರೀ ಒಂದು ರಿಲಿಜನ್ದವ್ರು ಹೋಗ್ತಾರೆ, ಇಲ್ಲ ಎಲ್ಲ ಧರ್ಮದಾಗ ಹೋಗ್ತಾರೆ. ಸೊ ಸ್ಕೂಲ್ ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್. ಏರ್ಪೋರ್ಟ್, ಓಕೆ, ನೆಕ್ಸ್ಟ್ ಅದು ಬೇರೆ ಬೇರೆ ಪೋರ್ಟ್ಸ್ ಇರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ವಿಚ್ ಇಸ್ ಯೂಸ್ ಕಾಮನ್ಲಿ ಬೈ ಆಲ್ ದ ಪೀಪಲ್ ಆಫ್ ದ ಕಂಟ್ರಿ, ಅಂಥವ್ರನ್ನ ಅಷ್ಟೇ ಫೋಕಸ್ ಮಾಡ್ತಾರೆ. ದೇ ವಿಲ್ ನಾಟ್ ಪ್ರೊವೈಡ್ ಎನಿ ಕೈಂಡ್ ಆಫ್ ಸಪೋರ್ಟ್ ಟು ಅ ಪರ್ಟಿಕ್ಯುಲರ್ ರಿಲಿಜನ್. ಓಕೆ, ದೇ ಮೇಂಟೈನ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಆಲ್ ದ ರಿಲಿಜನ್ಸ್. ಸೊ ದಟ್ ಈಸ್ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಓಕೆ, ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಓಕೆ, ಸೊ ನೆಗೆಟಿವ್ ಬಗ್ಗೆ ಕೊಟ್ಟಿಲ್ಲ, ಬಟ್ ದಟ್ ಈಸ್ ದ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಓಕೆ, ಸೆಕ್ಯುಲರಿಸಮ್. ನೆಕ್ಸ್ಟ್ ಡೆಮೋಕ್ರೆಟಿಕ್. ಓಕೆ, ಡೆಮೋಕ್ರೆಟಿಕ್, ದ ಫೋರ್ತ್ ಟರ್ಮ್ ಇಸ್ ಡೆಮೋಕ್ರೆಟಿಕ್. ಡೆಮೋಕ್ರೆಟಿಕ್ ಪಾಲಿಟಿ ಬೇಸ್ಡ್ ಆನ್ ದ ಡಾಕ್ಟ್ರಿನ್ ಆಫ್ ಪಾಪ್ಯುಲರ್ ಸೋವೆನಿಟಿ. ಸೊ ಇಂಡಿಯಾದಾಗ ವಾಟ್ ಇಸ್ ಪಾಪ್ಯುಲರ್ ಸೋವೆನಿಟಿ? ಆ ಸುಪ್ರೀಂ ಪವರ್ ಯಾರ ಕಡೆ ಐತಿ? People of ಪಾಪ್ಯುಲೇಷನ್, ದಟ್ ಇಸ್ ಪಾಪ್ಯುಲರ್ ಸೋವೆನಿಟಿ. ಓಕೆ, ಪಾಪ್ಯುಲರ್ ಸೋವೆನಿಟಿ. ಸೊ ಡಾಕ್ಟ್ರಿನ್ ಆಫ್ ಪಾಪ್ಯುಲರ್ ಸೋವೆನಿಟಿ, possession of supreme power by people. So that is the example of democratic polity. Okay, democratic polity. So which one of the following terms in the preamble indicates the possession of supreme power in people? Democratic. So democracy ಮತ್ತು ಎರಡು ಥರ ಬರ್ತಾವೆ. Democracy are of two types, direct democracy and indirect democracy. Okay, direct democracy, indirect democracy. ಈ ನಾವು ಇಂಡಿಯಾದ ತೊಗೊಂಡಾಗ ನಾನು ಇದೆಲ್ಲ ಡಿಸ್ಕಷನ್ ಮಾಡೋದು ಬೇಡ, ಆಲ್ರೆಡಿ ಪಾರ್ಲಿಮೆಂಟ್ ಅನ್ನೋ ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಬೇಸಿಸ್ ಮೇಲೆ ಏನು ಹೇಳ್ಬೋದು ಅಂತಾರೆ, ನಮ್ಮದು ಡೈರೆಕ್ಟ್ ಡೆಮೋಕ್ರಸಿ ಇತ್ತು, ಇಂಡೈರೆಕ್ಟ್ ಡೆಮೋಕ್ರಸಿ ಇತ್ತು. both ಐತ್ರಿ. ನಮ್ದು ಇಂಡೈರೆಕ್ಟ್ ಡೆಮೋಕ್ರಸಿ ಐತಿ. ಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ನಾಳೆ ಕಾನೂನು ಮಾಡುವತ್ನಾಗ, ಓಕೆ, ಫಾರ್ ಎಕ್ಸಾಂಪಲ್ ಯಾವುದೊಂದು ಮ್ಯಾರೇಜ್ ಲಾ ಮಾಡತ್ತೀವಿ, ಎಲ್ಲರೂ ನಿಮ್ಮ ವಾಟ್ಸಪ್ ಅಂತ ಪಾಲಿಂಗ್ ಮುಂಜಾನೆ 10 ಗಂಟೆಗೆ ಆನ್ ಇಟ್ಟಿರಿ. ಸೊ ಈ ಬಿಲ್ ಪಾಸ್ ಮಾಡೋದು ಎಲ್ಲರೂ ಕೈ ಎತ್ತು ಬದಲಿ ನಿಮ್ಮ ಮೆಸೇಜ್ ಎಷ್ಟು ಕಳಿಸ್ರಿ. ಸೊ ಎಲ್ಲರದು ಕೂಡ ಒಂದು ಕಾಮನ್ ಬಿಲ್ ಪಾಸ್ ಮಾಡೋದು, ಆ ಥರ ಮಾಡ್ತೀವ? ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ರಿಪ್ರೆಸೆಂಟೇಟಿವ್ಸ್ ಆರ್ ಲೋಕಸಭಾ ಮೆಂಬರ್ಸ್, ಅವ್ರು ಲೋಕಸಭಾದಾಗ ಕೂತಾರೆ, ನಮ್ಮ ಇಂಡೈರೆಕ್ಟ್ ರಿಪ್ರೆಸೆಂಟೇಟಿವ್ಸ್ ರಾಜ್ಯಸಭಾದಾಗ ಕೂತಾರೆ. ಸೊ ಅವ್ರು ವೋಟಿಂಗ್ ಮಾಡ್ತಾರೆ. ವಿ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್. If we are directly involved, such a democracy is called as direct democracy. Ours is not a direct democracy, it's a indirect democracy. But at least basics ಗೊತ್ತಿರಲಿ. So democracy are of two types, direct. People exercise supreme power directly. Example Switzerland. ಎಕ್ಸಾಕ್ಟ್ಲಿ ಹೆಂಗೆ ಮಾಡ್ತಾರೆ ಅದ್ರ ಬಗ್ಗೆ ತಿರುಗಿ ಬೇಡ. ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಮಂದಿ ಒಂದೇ ಕಡೆ ಕೂಡ್ತಾರೋ, ವಾಟ್ಸಾಪ್ ಥ್ರೂ ಕಳಿಸ್ತಾರೋ, ಮತ್ತೇನೇ ಬೇರೆ ಫಾರ್ಮ್ ಐತೋ, ವಿಲ್ ನಾಟ್ ವರಿ ಅಬೌಟ್ ಇಟ್. ಸೊ ಇಸ್ ದರ್ ಎನಿ ಕಂಟ್ರಿ ವಿಚ್ ಹ್ಯಾಸ್ ಅ ಡೈರೆಕ್ಟ್ ಡೆಮೋಕ್ರಸಿ? ಎಸ್, ವಿಚ್ ಇಸ್ ದಟ್? Switzerland. There has been no question in the history of UPSC question papers, they have never asked on it, but at least we shall know. Okay, ಆ ಥರ ಒಂದು ಕಂಟ್ರಿ ಇದೆ Switzerland. Its devices are referendum, initiative, recall and plebiscite. For time being ಏನು ಮಾಡ್ತಾರೆ, ಸೊ ಬ್ಯಾಟ್ ಹೊಡೆದ್ಬಿಟ್ರಿ. ನಾಳೆ ಎಕ್ಸಾಮ್ ಕ್ಲಿಯರ್ ಹಾಕೋರಿ. So referendum, initiative, recall and plebiscite, these are the devices of direct democracy or indirect democracy? Direct democracy. ಒಂದು ಎಕ್ಸಾಂಪಲ್, ರಿಕಾಲ್ ಅಂದ್ರೆ ಏನು ಗೊತ್ತೇನ್ರಿ, ಯಾರೋ ಒಬ್ರು ನೀವು ಕಳಿಸಿರ್ತೀರಿ ಆರಿಸಿ, ವಾಪಸ್ ಬ್ಯಾಡಪ್ಪ ಅಂತಾನೆ ಅಂದ್ರೆ ವಾಪಸ್ ಒಂದು ಕರ್ಸ್ಕೋತೀರಿ, ಮುಗಿತೀನಿ ಟರ್ಮ ಕೋಟ್ ಮಾಡಿ. ಸೊ ಡೆಪ್ತ್ ಹೋಗೋದು ಬೇಡ, ಜಸ್ಟ್ ಇಷ್ಟ ನೆನಪಿಕೊಂಡ್ಬಿಡ್ರಿ. ದೇರ್ ಆರ್ 4 tools ಆಫ್ ಡೈರೆಕ್ಟ್ ಡೆಮೋಕ್ರಸಿ: ರಿಕಾಲ್, ಪ್ಲೆಬಿಸ್ಕೈಟ್, ರೆಫರೆಂಡಮ್, ಇನಿಷಿಯೇಟಿವ್. ಓಕೆ, ಇನಿಷಿಯೇಟಿವ್ ಇರ್ರಿ, ಅದು ಒಂಥರ ವೋಟಿಂಗ್ ರಿಲೇಟೆಡ್ ಡಿಸಿಷನ್ಸ್ ತೊಗೊಳ್ಳೋದೈತದ. ಸೊ ವಿಲ್ ನಾಟ್ ವರಿ ಅಬೌಟ್ ಇಟ್. ಫಾರ್ ಟೈಮ್ ಬಿಂಗ್ ವಿಲ್ ಓನ್ಲಿ ಫೋಕಸ್ ದಟ್ ರೆಫರೆಂಡಮ್, ಇನಿಷಿಯೇಟಿವ್, ರಿಕಾಲ್ ಆ್ಯಂಡ್ ಪ್ಲೆಬಿಸ್ಕೈಟ್. ಓಕೆ, ಸೊ ದೀಸ್ ಆರ್ ದ 4 tools used by what? Direct democracy. Okay, direct democracy. Indirect democracy, representatives elected by the people exercise supreme power. So ಇಂಡಿಯಾದಾಗ ಸುಮ್ಮ ಹೆಸರಿಗೆ ಹೇಳ್ತೀವಿ ನಾವು, ಹೂ ಇಸ್ ಎಕ್ಸಸೈಸಿಂಗ್ ಸುಪ್ರೀಂ ಪವರ್ ಅಂತ ಪೀಪಲ್ ಆಫ್ ಇಂಡಿಯಾ ಅಂತ. ಬಟ್ ಆ್ಯಕ್ಚುಲಿ ಖರೆ ಸುಪ್ರೀಂ ಪವರ್ ಯಾರು ಎಕ್ಸಸೈಸ್ ಮಾಡ್ತಾರಪ್ಪ ಅಂತಾರೆ, ಆನ್ ಬಿಹಾಫ್ ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, ಅವ್ರ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಡೈರೆಕ್ಟ್ಲಿ ಇನ್ ಲೋಕಸಭಾ, ಅವ್ರ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಇನ್ ರಾಜ್ಯಸಭಾ. ಓಕೆ, ರಾಜ್ಯಸಭಾ.
ಸೊ ಕ್ಯಾರಿ ಆನ್ ಗೌರ್ಮೆಂಟ್ ಆ್ಯಂಡ್ ಮೇಕ್ ಲಾಸ್, ಹೌದಿಲ್ಲ? ಸೊ ಲಾ ಮೇಕಿಂಗ್ ಬಾಡಿ ಯಾವ ಸೆಂಟ್ರದಾಗ ವಿ ಕಾಲ್ ದ ಲೆಜಿಸ್ಲೇಟಿವ್ ಬಾಡಿ ಆಸ್ ಪಾರ್ಲಿಮೆಂಟ್. ಸೊ ಕ್ಯಾರಿ ಆನ್ ಗೌರ್ಮೆಂಟ್ ಮಾಡಿದಂಥ ಕಾನೂನು ಇಂಪ್ಲಿಮೆಂಟ್ ಮಾಡೋರು ಯಾರು? ಎಕ್ಸಿಕ್ಯೂಟಿವ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇಂಡೈರೆಕ್ಟ್ಲಿ ಎಲೆಕ್ಟ್ ಆದಂಥ ಆಗಿ ಬಂದಿರ್ತಾರಲ್ಲ ಅವ್ರು ಏನಿಲ್ಲ ಕಾನೂನುಗಳು ಮಾಡ್ತಾರೋ, ಅದ್ರಾಗೂ ಕೆಲವೊಂದಿಷ್ಟು ಜನ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಿ ಗೌರ್ಮೆಂಟನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಆಲ್ಸೋ ಕಾಲ್ಡ್ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ. ವಿಚ್ ಇಸ್ ಕಾಲ್ಡ್ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ? Indirect democracy is also called as representative democracy. So yak representative? Because the representative exercise the supreme power. They make the laws. So namminda indirectly represent ಮಾಡುವಂತ ನಮ್ಮ elected representatives, MPs, ಲೋಕಸಭಾ MP ಇರ್ಬೋದು, ರಾಜ್ಯಸಭಾ MP ಇರ್ಬೋದು, ಅವ್ರು ಕಾನೂನು ಮಾಡ್ತಾರೋ, ಅವ್ರು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತಾರೋ. ಸೊ ಹೀಗಾಗಿ ಅದಕ್ಕೆ ನಾವು ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮತ್ತೆ ಈ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಒಳಗೆ ಮತ್ತೆ ಎರಡು ಥರ, ಪಾರ್ಲಿಮೆಂಟ್ರಿ ಆ್ಯಂಡ್ ಪ್ರೆಸಿಡೆನ್ಷಿಯಲ್. ಪಾರ್ಲಿಮೆಂಟ್ರಿ ಡೆಮೋಕ್ರಸಿ and presidential democracy. Okay, presidential democracy. So can you recall quickly under only democracy what all points we have learned? Direct democracy. Direct, indirect. So key words associated with direct. Recall. Referendum. Plebiscite. Okay. Yes. Ashtain important alla. Next indirect tಗೊಂಡಾಗ also called as Representative democracy. Representative democracy. Okay, representative democracy. Next, within this representative democracy, how many types we have? 2 types. Parliamentary Presidential. and presidential. So ಇಂಡಿಯಾದಾಗ ಯಾವ ಥರ ನಾವು ಸಿಸ್ಟಮ್ ಫಾಲೋ ಮಾಡ್ತೀವಿ? ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯೋ ಅಥವಾ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿಯೋ? ಓಕೆ, ವಿ ಹ್ಯಾವ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ಓಕೆ, ಪಾರ್ಲಿಮೆಂಟ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಪ್ರೆಸೆಂಟೇಟಿವ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ರಿಪ್ರೆಸೆಂಟೇಟಿವ್ ಅಂದ್ರೆ ಇಂಡೈರೆಕ್ಟ್. ಓಕೆ, ಪಾರ್ಲಿಮೆಂಟ್ರಿ ಅಂದ್ರೆ ಅಪೋಸಿಟ್ ಟು ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಅಂದ್ರೆ ನಮ್ದು ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಅಲ್ಲ, ನಮ್ದು ಇಂಡೈರೆಕ್ಟ್ ಡೆಮೋಕ್ರಸಿ ಅಲ್ಲ, ನಮ್ದು ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ, ನಮ್ಮದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ಓಕೆ, ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ಇಂಡಿಯಾ ಒಳಗಿದ್ದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂದ್ರೆ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಇದ್ದಂಥ ದೇಶ ಯಾವ್ದು ಬೇಕಲ್ಲ? USA. ಮುಂದೆ ನೋಡ್ತೀವಿ. USA is an example of a presidential democracy. India is a example of parliamentary democracy. Okay, parliamentary democracy. Executive is responsible to the legislature for all its policies and actions. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ರಿಪ್ರೆಸೆಂಟೇಟಿವ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಂದ್ರೆ ಏನಪ್ಪ ಅಂತಾರೆ? ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್. ಈಗ ಆಲ್ರೆಡಿ ಕಲ್ತಿದ್ವಿ ನಾವು. ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಲೆಜಿಸ್ಲೇಚರ್ ಅಂದ್ರೆ ಯಾರು? ಪಾರ್ಲಿಮೆಂಟ್. ಸೆಂಟ್ರದಾಗ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅದರ ಲೋಕಸಭಾ ಹೇಳ್ದಂಗೆ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತೈತೆ? ಓಕೆ, ಮಾಡ್ತೈತಿ. ಸೊ ದಿಸ್ ಎನ್ ಇಂಪಾರ್ಟೆಂಟ್ ಫೀಚರ್ ಆಫ್ ವಾಟ್? Indirect democracy or direct democracy? Indirect democracy. Okay, parliamentary form of government or presidential form of government? Parliamentary form of government. So these are the things that we are supposed to learn. So executive is responsible to legislature for all its policies and actions. It's an important feature of parliamentary form of democracy. Okay. Manifestations of the democratic character of Indian polity. So ನಮ್ಮ ಇಂಡಿಯನ್ ಪಾಲಿಟಿ ಒಳಗೆ ಡೆಮೋಕ್ರೆಟಿಕ್ ಸಿಸ್ಟಮ್ ಐತಿ ಅಂತ ಯಾವುದನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ತದೆ ನಮಗೆ. ಯಾವುದೇ ಒಂದು ವಿಟ್ನೆಸ್ ಮಾಡಿ ಈಸಿಯಾಗಿ ಗೊತ್ತಾಗುವಂಥ ಯಾವುದು? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಅಂತ ವೋಟ್ ಹಾಕ್ತಾರೆ. ಓಕೆ, ಇರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್, ಇರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್, ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಇರೆಸ್ಪೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್. ಓಕೆ, ಎಲ್ಲರೂ ವೋಟ್ ಮಾಡ್ತಾರೆ. ಸೊ ದಿಸ್ ಇಂಡಿಕೇಟ್ಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸೊ ಇದೇನು ಇಂಡಿಕೇಟ್ ಮಾಡ್ತಾರೆ? ಇಂಡಿಯಾದಾಗ ಡೆಮೋಕ್ರೆಟಿಕ್ ಸಿಸ್ಟಮ್ ಐತಿ ಅಂತ ಇಂಡಿಕೇಟ್ ಮಾಡ್ಲಿಕ್ಕೆ ಇದು ಒಂದು ಎಕ್ಸಾಂಪಲ್. ಪಿರಿಯಾಡಿಕ್ ಎಲೆಕ್ಷನ್ಸ್, 5 ವರ್ಷಕ್ಕೊಮ್ಮೆ ಎಲೆಕ್ಷನ್ಸ್ ಆಗ್ತಾವೆ. ಓಕೆ, ದಿಸ್ ಎನ್ ಎಕ್ಸಾಂಪಲ್ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್. ರೂಲ್ ಆಫ್ ಲಾ. ಈ ರೂಲ್ ಆಫ್ ಲಾ ಅಂತ ಮುಂದೆ ಫಂಡಮೆಂಟಲ್ ರೈಟ್ಸ್ ಡಿಸ್ಕಸ್ ಮಾಡೋದ್ನಾಗ ಡೀಟೇಲ್ ಡಿಸ್ಕಷನ್ ಮಾಡೋದ್ನಾಗ. ಸೊ ರೂಲ್ ಆಫ್ ಲಾ ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್. ನಮ್ಮ ದೇಶ ಯಾವ್ದು ನಡೀತೈತಿ? ಕಾನೂನು ನಡೀತೈತಿ. ಯಾರೋ ಒಬ್ಬನ ದಬ್ಬಾಳಿಕೆ ನಡೆಯಂಗಿಲ್ಲ. ವಾಟ್ ಎವರ್ ದ ಲಾ ಹ್ಯಾಸ್ ಬೀನ್ ಮೇಡ್, ಸೊ ಎವ್ರಿಥಿಂಗ್ ಇಸ್ ವಿಲ್ ವರ್ಕ್ ಆಸ್ ಪರ್ ದಟ್ ಲಾ. ಸೊ ದಟ್ ಇಸ್ ರೂಲ್ ಆಫ್ ಲಾ ಇಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್. ಡೆಮೋಕ್ರೆಟಿಕ್ ಸಿಸ್ಟಮ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಇದು ಮುಂದೆ ಸುಪ್ರೀಂ ಕೋರ್ಟ್ ಆಮೇಲೆ ಹೈಕೋರ್ಟ್ ಡಿಸ್ಕಸ್ ಮಾಡೋದ್ನಾಗ ಡೀಟೇಲ್ ನೋಡ್ತೀವಿ. ಬಟ್ ಅಟ್ಲೀಸ್ಟ್ ಸೂಪರ್ಫಿಷಿಯಲ್ ಲೆವೆಲ್ದಾಗ ನಿಮ್ಗೆ ಗೊತ್ತೈತಿ ಹೆಂಗೆ ಪಾತಾರೆ? ಜಡ್ಜಸ್ಗಳ ಪಗಾರ ಯಾರು ಕೊಡ್ತಾರೆ? ಲೋಕಸಭಾನೋ, ರಾಜ್ಯಸಭಾನೋ ಅಥವಾ ಎಕ್ಸಿಕ್ಯೂಟಿವ್? ಆಟೋಮೆಟಿಕಲಿ ಅವ್ರ ಪಗಾರ ಓಕೆ ತಿಂಗಳ ಕಟ್ಟಾಗಿ ಅವ್ರ ಅಕೌಂಟಿಗೆ ಹೋಗ್ತೈತಿ. ಬೈ ಚಾನ್ಸ್ ಲೋಕಸಭಾದವ್ರು ವೋಟ್ ಮಾಡಿ ಅವ್ರ ಪಗಾರ ಕೊಡ್ತಿದ್ರೆ ಏನಾಗ್ತಿತ್ತು? ಜಡ್ಜಸ್ ವುಡ್ ಹ್ಯಾವ್ ಬೀನ್ ಅಟ್ ದ ಮರ್ಸಿ ಆಫ್ ದ ಲೋಕಸಭಾ. ಆದರೆ ಲೋಕಸಭಾ ಮೆಂಬರ್ಸ್ ಹೇಳ್ದಂಗೆ ಜಡ್ಜಸ್ ಕೆಲಸ ಮಾಡಬೇಕಾಗ್ತಿತ್ತು. ನಾವು ವೆದರ್ ದ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಅಟ್ ದ ಮರ್ಸಿ ಆಫ್ ದ ಲೋಕಸಭಾ? ನೋ, ಅವ್ರ ತಮ್ಮ ಮನಸ್ಸಿಗೆ ಬಂದಂಗೆ ಕರೆಕ್ಟ್ ವೇ ಒಳಗೆ ಜಜ್ಮೆಂಟ್ ಕೊಡ್ತಾರೆ. ಸೊ ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಎಕ್ಸಿಕ್ಯೂಟಿವ್, ದಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಆರ್ ಲೆಜಿಸ್ಲೇಚರ್, ದಟ್ ಈಸ್ ಲೋಕಸಭಾ, ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ ವರ್ಕಿಂಗ್ ಆಫ್ ದ ಜುಡಿಷಿಯರಿ.
will not interfere in the working of the judiciary. So independent judiciary, independence of judiciary is one of an important feature of democratic system. Okay, democratic system. Absence of discrimination on certain grounds. Okay, ಸೊ ಕೆಲವೊಂದಿಷ್ಟು ಗ್ರೌಂಡ್ಸ್ ಮೇಲೆ ಡಿಸ್ಕ್ರಿಮಿನೇಷನ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ರಿಲಿಜನ್ ಇರ್ಬೋದು, ಅದ್ರ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ. ಓಕೆ, ಸೊ ಹೀಗಾಗಿ ಆಲ್ ದೀಸ್ ಆರ್ ದ ಫೀಚರ್ಸ್ ಆಫ್ ಡೆಮೋಕ್ರೆಟಿಕ್ ಸ್ಟೇಟ್. ಓಕೆ, ಡೆಮೋಕ್ರೆಟಿಕ್ ಸ್ಟೇಟ್. It is used in the preamble in the broader sense, embracing not only political democracy but also social and economic democracy. ಅದರಲ್ಲಿ ಡೆಮೋಕ್ರಸಿ ಅನ್ನೋಂಥ ಶಬ್ದ ಏನು ಯೂಸ್ ಮಾಡ್ಯಾರಲ್ಲ ಪ್ರಿಯಾಂಬಲ್ದಾಗ, ಅದು ಬರೀ ಪೊಲಿಟಿಕಲ್ ಡೆಮೋಕ್ರಸಿ ಬಗ್ಗೆ ಅಷ್ಟೇ ಹೇಳಂಗಿಲ್ಲ. ಇಟ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ಸೋಷಿಯಲ್ ಡೆಮೋಕ್ರಸಿ, ಇಟ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ಎಕನಾಮಿಕ್ ಡೆಮೋಕ್ರಸಿ. ಸೊ ಸೋಷಿಯಲ್ ಡೆಮೋಕ್ರಸಿ ಅಂದರೆ ಏನು, ಎಕನಾಮಿಕ್ ಡೆಮೋಕ್ರಸಿ ಅಂದರೆ ಏನು, ಒಂದು ಎಕ್ಸಾಂಪಲ್ ತರ ನೋಡೋಣ. ಸೋಷಿಯಲ್ ಡೆಮೋಕ್ರಸಿ ಅಂದರೆ ಇರೆಸ್ಪೆಕ್ಟಿವ್ ಆಫ್ ದ, ಈಗ ಒಂದು ಕಾಸ್ಟ್ ಎಕ್ಸಾಂಪಲ್ ತೊಗೊಳೋದು, ಆದರೆ ಯಾವುದೇ ಕಾಸ್ಟ್ ಅವ್ರು ಇರಲಿ ಅವರಿಂದ ಡೆಮೋಕ್ರೆಟಿಕ್ ಪ್ರೊಸೆಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಡೆಮೋಕ್ರಸಿ. ಎಕನಾಮಿಕ್ ಡೆಮೋಕ್ರಸಿ ಅಂದರೆ ಅವ್ರ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ, ಅವ್ರು ಶ್ರೀಮಂತರಿರಲಿ ಬಡವರು ಇರಲಿ, ಎಲ್ಲರೂ ಅಂತ ಈ ಡೆಮೋಕ್ರೆಟಿಕ್ ಪ್ರೊಸೆಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದ್ರೆ ಎವ್ರಿ ಒನ್ ಕ್ಯಾನ್ ಬಿಕಮ್ MLA, ಎವ್ರಿ ಒನ್ ಕ್ಯಾನ್ ಬಿಕಮ್ MP, ಎವ್ರಿ ಒನ್ ಕ್ಯಾನ್ ಕಾಸ್ಟ್ ದೇರ್ ವೋಟ್ ಇನ್ ದ ಎಲೆಕ್ಷನ್ಸ್ ಪ್ರೊವೈಡೆಡ್ ದೇ ಆರ್ ಅಬೌವ್ ದ ಏಜ್ ಆಫ್ 18 ಆ್ಯಂಡ್ ದೇ ಆರ್ ನಾಟ್ ಬಾರ್ಡ್ ಫ್ರಮ್ ವೋಟಿಂಗ್. ಓಕೆ, ಈ ಥರ ಒಂದು ಎಕ್ಸಾಂಪಲ್ ತು ನೆನ್ಬಿಡೋನು. ಮುಂದೆ ಡೀಟೇಲ್ಡ್ ಹೋದಂಗಿಂದ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಥಿಂಗ್ಸ್ ಇನ್ ಮಚ್ ಮೋರ್ ಬೆಟರ್ ವೇ. ಓಕೆ, ಮಚ್ ಮೋರ್ ಬೆಟರ್ ಮ್ಯಾನರ್. ಓಕೆ, ರಿಪಬ್ಲಿಕ್. ಓಕೆ, ರಿಪಬ್ಲಿಕ್. So, which all terms we learnt? Sovereign, socialist, secular, democratic, republic. Okay, you come to a word called as republic. So, democratic polity ಒಳಗೆ ನಮ್ಮ ಇಂಡಿಯಾ ಸಿಸ್ಟಮ್ ಡೆಮೋಕ್ರೆಟಿಕ್ ಐತೆ. ಓಕೆ, ಸೊ ಡೆಮೋಕ್ರೆಟಿಕ್ ಒಳಗೆ ಮತ್ತೆ ಎರಡು ಥರ ನೋಡಿದ್ವಿ ನಾವು. ಏನು ನೋಡಿದ್ವಿ? ಡೈರೆಕ್ಟಾ, ಇಂಡೈರೆಕ್ಟಾ. ಇಂಡೈರೆಕ್ಟ್ ಮತ್ತೆ ಏನು ಕರಿತೀವಿ ನಾವು? ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಓಕೆ, ಸೊ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಆಮೇಲೆ ಆಲ್ಸೋ ಪಾರ್ಲಿಮೆಂಟ್ರಿ. ರಿಪ್ರೆಸೆಂಟೇಟಿವ್ ಒಳಗೆ ಪಾರ್ಲಿಮೆಂಟ್ರಿ ಪ್ರೆಸಿಡೆನ್ಷಿಯಲ್ ಫಾರ್ಮ್. ಇಂಡಿಯಾದಾಗ ಇದ್ದು ಯಾವುದು? ಪಾರ್ಲಿಮೆಂಟ್ರಿ ಫಾರ್ಮ್. ಸೊ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಇರುವಂಥ ದೇಶ ಯಾವ್ದು ನೆನ್ಕೊಂಡು ನಾವು? USA. ಅದ್ರಿಗೆ ಮತ್ತೆ ಸಪ್ರೇಟ್ ನಾವು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ, ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತೇಳಿ. ಬಟ್ ಇಲ್ಲಿ ಅಟ್ಲೀಸ್ಟ್ ಸೂಪರ್ಫಿಷಿಯಲ್ ಯಾವ್ದು ನೋಡಿದ್ವಿ ನಾವು. ಸೊ ಈಗ ರಿಪಬ್ಲಿಕ್, ಈ ಡೆಮೋಕ್ರೆಟಿಕ್ ಪಾಲಿಟಿ ತೊಗೊಂಡಾಗ ಒಂದು ಮೊನಾರ್ಕಿಯಲ್ ಸಿಸ್ಟಮ್ ಅವ್ರು ಮೊನಾರ್ಚಿ ಅಂತ ಕರೀತಾರೋ, ಆ್ಯಂಡ್ ದ ರಿಪಬ್ಲಿಕ್. ಓಕೆ, ಆ್ಯಂಡ್ ದ ರಿಪಬ್ಲಿಕ್. ಸೊ ಮೊನಾರ್ಚಿ ಅಂದರೆ ಏನು? ಹೆಡ್ ಆಫ್ ದ ಸ್ಟೇಟ್. ಇಲ್ಲಿ ರಿಪಬ್ಲಿಕ್ ಅನ್ನುವಂಥ ಟರ್ಮ್ಗೆ ಬರೀ ಒಂದೇ ಮೀನಿಂಗ್ ಇಲ್ಲ, ಮಲ್ಟಿಪಲ್ ಮೀನಿಂಗ್ಸ್ ಅವು. ಸೊ ಒಂದೊಂದು ಮೀನಿಂಗ್ ನೋಡ್ಕೊತ ಹೋಗೋಣ. ಫಸ್ಟ್ ಮೀನಿಂಗ್ ಏನು ಹೇಳ್ತಪ್ಪ ಅಂತಾರೆ, ಹೆಡ್ ಆಫ್ ದ ಸ್ಟೇಟ್. ವಿ ಆಲ್ರೆಡಿ ಡಿಸ್ಕಸ್ ಅಬೌಟ್ ಹೆಡ್ ಆಫ್ ದ ಸ್ಟೇಟ್. ಹೂ ಇಸ್ ಹೆಡ್ ಆಫ್ ದ ಸ್ಟೇಟ್? ಪ್ರೆಸಿಡೆಂಟ್. ಹೂ ಇಸ್ ಹೆಡ್ ಆಫ್ ಲೋಕಸಭಾ? ಹೂ ಇಸ್ ಹೆಡ್ ಆಫ್ ಗೌರ್ಮೆಂಟ್? ಪ್ರೈಮ್ ಮಿನಿಸ್ಟರ್. ಓಕೆ, ಹೂ ಇಸ್ ಲೀಡರ್ ಆಫ್ ಲೋಕಸಭಾ? ಪ್ರೈಮ್ ಮಿನಿಸ್ಟರ್. ಸೊ ವಿ ಹ್ಯಾವ್ ದ ಕ್ಲಾರಿಟಿ. ಓಕೆ, ವಿ ಹ್ಯಾವ್ ದ ಕ್ಲಾರಿಟಿ. ಈಗ ಲೀಡರ್ ಆಫ್ ದ ಸ್ಟೇಟ್, ಸೊ ಹೆಡ್ ಆಫ್ ದ ಸ್ಟೇಟ್ ಯಾರ್ದ ಇಂಡಿಯಾದಾಗ? ಪ್ರೆಸಿಡೆಂಟ್. ಇವಾಗ ಯೂಶ್ವಲಿ ಕಿಂಗ್ ಆರ್ ಕ್ವೀನ್. ಈಗ UK ಒಳಗೆ ತೊಗೊಂಡು ಬ್ರಿಟನ್ದಾಗ ತೊಗೊಂಡಿವಿ ಅಂದ್ರೆ ಅಲ್ಲಿ ಹೆಡ್ ಆಫ್ ದ ಸ್ಟೇಟ್ ಯಾರಪ್ಪ? ನಮಗೆ ಪ್ರೆಸಿಡೆಂಟ್ ಅಂತಿಲ್ಲ. ಹೆಡ್ ಆಫ್ ದ ಸ್ಟೇಟ್ ಈಸ್ ಕಿಂಗ್ ಆರ್ ಕ್ವೀನ್. ಓಕೆ, ಕಿಂಗ್ ಆರ್ ಕ್ವೀನ್. ಸೊ ಅವ್ರು ಡೆತ್ ಆಯ್ತು ಅನ್ಕೋರಿ, ನಾಳೆ ಅವ್ರು ತೀರ್ಕೊಂಡ್ರೆ ನೆಕ್ಸ್ಟ್ ಯಾರು ಬರ್ತಾರೆ ಪೊಸಿಷನ್ಗೆ? ಅವ್ರ ಮಕ್ಕಳು. ಸೊ ಇಟ್ ಈಸ್ ಹೆರಿಟ್ರಿ. ಓಕೆ, ಸೊ ಅದು ಡೆಮೋಕ್ರೆಟಿಕ್ ಕಂಟ್ರಿನ. ಆದರೆ ಹೆಡ್ ಆಫ್ ದ ಸ್ಟೇಟ್ ಯಾರು ಇರ್ತಾರಪ್ಪ ಅಂದ್ರೆ ಕಿಂಗ್ ಆರ್ ಕ್ವೀನ್. ಓಕೆ, ಕಿಂಗ್ ಆರ್ ಕ್ವೀನ್. Such a system is called as monarchical system or monarchical system. So how you pronounce it differs. Okay, monarchical system. ರಿಪಬ್ಲಿಕ್ ಅಂದರೆ ಏನಪ್ಪ ಅಂತಾರೆ, ಇಂಡಿಯಾದಾಗ ಇರುವಂಥದ್ದು ಹೆಡ್ ಆಫ್ ಸ್ಟೇಟ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ಫಿಕ್ಸ್ಡ್ ಟರ್ಮ್. ಎಕ್ಸಾಂಪಲ್ USA. ಓಕೆ, ಎಕ್ಸಾಂಪಲ್ USA, ಎಕ್ಸಾಂಪಲ್ ಇಂಡಿಯಾ ಆಲ್ಸೋ. ಓಕೆ, ಸೊ ಈಗ ರಿಪಬ್ಲಿಕ್ ಅಂತ ಅಂದಾಗ ಹೆಡ್ ಆಫ್ ಸ್ಟೇಟ್ ಏನು ಪ್ರೆಸಿಡೆಂಟ್ ಇರ್ತಾರಲ್ಲ, ಅವ್ರು ಎಲೆಕ್ಟ್ ಆಗಿ ಬಂದಂಥವ್ರು ಡೈರೆಕ್ಟ್ಲಿ ಇರ್ಬೋದು, ಇಂಡೈರೆಕ್ಟ್ಲಿ ಇರ್ಬೋದು. ಸೊ ಈಗ ಇಂಡಿಯಾದಾಗ ಯಾವ ಥರ ಸಿಸ್ಟಮ್ ಐತಿ? ರಿಪಬ್ಲಿಕ್ ಸಿಸ್ಟಮ್ ಐತಿ. ನಮ್ಮಲ್ಲಿ ಪ್ರೆಸಿಡೆಂಟ್ ಅಂತ ಎಲೆಕ್ಟ್ ಆಗಿ ಬಂದಾರೋ, ನಾಮಿನೇಟ್ ಆಗಿ ಬಂದಾರೋ? ಎಲೆಕ್ಟ್ ಆಗಿ ಬಂದಾರೋ. ಯಾರು ಅವ್ರಿಗೆ ವೋಟ್ ಮಾಡ್ತಾರೋ ಅದು ನೆಕ್ಸ್ಟ್ ಟಾಪಿಕ್ದಾಗ ಡಿಸ್ಕಸ್ ಮಾಡೋದು. ಪ್ರೆಸಿಡೆಂಟ್ ಅನ್ನೋದು ಟಾಪಿಕ್ ಡಿಸ್ಕಸ್ ಮಾಡೋದಾಗ ನಾವು ನೋಡ್ಬೋದು. ಬಟ್ ಹೀ ಈಸ್ ಎಲೆಕ್ಟೆಡ್. ಓಕೆ, ಹೌ ಈಸ್ ಎಲೆಕ್ಟೆಡ್? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ? ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಓಕೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಸೊ ಹಂಗಾದ್ರೆ ಇಂಡಿಯಾದ ಸಿಸ್ಟಮ್ ಏನೈತಿ? ಇಂಡಿಕೇಟ್ಸ್ ದಟ್ ಇಂಡಿಯಾ ಹ್ಯಾಸ್ ಅನ್ ಎಲೆಕ್ಟೆಡ್. ಯಾವ ಥರ ಎಲೆಕ್ಟೆಡ್? ಇಂಡೈರೆಕ್ಟ್ಲಿ ಹೆಡ್ ಕಾಲ್ಡ್ president for 5 years. Okay, for 5 years. So which term in the preamble indicates that the position of the head of the state in India is not hereditary? Republic. Okay, republic. This is how the questions are going to be framed, and this is how you are supposed to read in the things. ಈ ಮ್ಯಾಲಿನ ಒಂದು ಅರ್ಥ ಬಿಟ್ಟು ಮತ್ತೆ ಬೇರೆ ಒಂದೆರಡು ಅರ್ಥಗಳದಾವು. ಈ ಎಲ್ಲ ಅರ್ಥಗಳು ಗೊತ್ತಿರಬೇಕು.
ಬರೀ ಒಂದು ಅರ್ಥ ಗೊತ್ತಿರೋಣಂಗಿಲ್ಲ. UPSC ನಾಳೆ ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತಿ ಭಾರಿ ಅಂತಲೇ ಕನ್ಫ್ಯೂಸ್ ಮಾಡುವಂಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ವಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರಿಕ್ಸ್ ದಟ್ ದೇ ಆರ್ ಪ್ಲೇಯಿಂಗ್. ವಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೋಸ್ ಟ್ರಿಕ್ಸ್ ಆ್ಯಂಡ್ ಆನ್ಸರ್ ಅಕಾರ್ಡಿಂಗ್ಲಿ. ಓಕೆ, ಆನ್ಸರ್ ಅಕಾರ್ಡಿಂಗ್ಲಿ. ಆಲ್ಸೋ ಮೀನ್ಸ್ ಟೂ ಥಿಂಗ್ಸ್: vesting of political sovereignty in people and not an individual like king. Okay, ultimate sovereignty ಯಾರ ಕಡೆ ಐತಿ ನಮ್ಮ ದೇಶದಾಗಪ್ಪ ಅಂತಂದ್ರೆ ಈ ಜನರ ಕಡೆ ಐತಿ, ಒಬ್ಬ ಮನುಷ್ಯನ ಕಡೆ ಇಲ್ಲ. ಇಟ್ಸ್ ನಾಟ್ ಇನ್ ಇಂಡಿವಿಜುವಲ್ ಲೈಕ್ ಕಿಂಗ್. ಓಕೆ, ಸೊ ಈ ಪ್ರೆಸಿಡೆಂಟ ಎಲೆಕ್ಟ್ ಆಗಿ ಬಂದಂಥವು, ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಿ ಬಂದಂಥವು. ಬಟ್ ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಬೇಕಪ್ಪ ಅಂತಂದ್ರೆ ಅವ್ರು ಯಾರು ಎಲೆಕ್ಟ್ ಮಾಡಿರ್ತಾರೋ ನಮ್ಮ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್, ಲೋಕಸಭಾ MP, ರಾಜ್ಯಸಭಾ MP ಅವ್ರು ವೋಟ್ ಮಾಡಿರ್ತಾರೆ. ಸೊ ಹಿಂಗಾಗಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ಅಂತಲೇ ಸೂಪರ್ಫಿಷಿಯಲ್ ಲೆವೆಲ್ ಹೆಂಗೆ ಕನೆಕ್ಟ್ ಮಾಡ್ತಿರಪ್ಪ ಅಂತಂದ್ರೆ, ಸೊ ವೆಸ್ಟಿಂಗ್ ಆಫ್ ಪೊಲಿಟಿಕಲ್ ಸೋವೆನಿಟಿ ಇನ್ ಪೀಪಲ್ ಆ್ಯಂಡ್ ನಾಟ್ ಎ ಇಂಡಿವಿಜುವಲ್ ಲೈಕ್ ಅ ಕಿಂಗ್. ಸೊ ವಿಚ್ ಟರ್ಮ್ ಇನ್ ದ ಪ್ರಿಯಾಂಬಲ್ ಇಂಡಿಕೇಟ್ಸ್ ದಿಸ್? ರಿಪಬ್ಲಿಕ್. ಈ ಥರ ನೆನ್ಪಿಟ್ಕೋತಾರೆ. ಈ ಥರ ನೆನ್ಪಿಟ್ಕೊಂಡ್ರೆ ನೀವು ಪ್ರೋಗ್ರೆಸ್ ಮಾಡ್ತೀರಿ, ಇಲ್ಲ ಅಲ್ಲೇ ಹಾಲ್ಟ್ ಆಗ್ತೀರಿ. ಸೊ ವಿ ಶುಡ್ ನಾಟ್ ಮೇಕ್ ಎನಿ ಕೈಂಡ್ ಆಫ್ ಹಾಲ್ಟ್, ಕಂಟಿನ್ಯೂಸ್ಲಿ ವಿ ಶುಡ್ ಅಡ್ವಾನ್ಸ್. ಓಕೆ, ವಿ ಶುಡ್ ಅಡ್ವಾನ್ಸ್. ನೆಕ್ಸ್ಟ್, ಅಬ್ಸೆನ್ಸ್ ಆಫ್ ಎನಿ ಪ್ರಿವಿಲೇಜ್ಡ್ ಕ್ಲಾಸ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಮೀನಿಂಗ್ ನೋಡ್ರಿ, ಇಷ್ಟೊತ್ತನೇ ಡಿಸ್ಕಸ್ ಮಾಡಿಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಐತಿ. ಅಬ್ಸೆನ್ಸ್ ಆಫ್ ಎನಿ ಪ್ರಿವಿಲೇಜ್ ಕ್ಲಾಸ್. ಆಲ್ ಪಬ್ಲಿಕ್ ಆಫೀಸಸ್ ಬೀಯಿಂಗ್ ಓಪನ್ಡ್ ಟು ಎವ್ರಿ ಸಿಟಿಸನ್ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ಓಕೆ, ಪಬ್ಲಿಕ್ ಆಫೀಸಸ್ ಅಂದರೆ ಏನು? ಯಾವ ಗೌರ್ಮೆಂಟ್ ಹುದ್ದೆಗಳದಲ್ಲ ಎಲ್ಲ ಪಬ್ಲಿಕ್ ಆಫೀಸಸ್. ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಿನಿಸ್ಟರ್ ಪೋಸ್ಟ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಓಕೆ, UPSC ಚೇರ್ಮನ್ ಆ್ಯಂಡ್ ಮೆಂಬರ್ಸ್. ನೆಕ್ಸ್ಟ್ CAG, ಓಕೆ, CAG ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಆಮೇಲೆ ನೀವು MP ಇರ್ಬೋದು, MLA ಇರ್ಬೋದು, ಯಾವ್ದು ಬೇಕಾದವರಿ, ಯಾವ್ದು ಬೇಕಾದ ಪೋಸ್ಟಿಗೆ ಓಪನ್ ಟು ಎವ್ರಿ ಸಿಟಿಸನ್, ಯಾರು ಬೇಕಾದವ್ರು ಆಗ್ಬೋದು. ಆದರೆ ಬೇರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕು. 18, 20 ವರ್ಷ, 25 ವರ್ಷ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಲ್ಲ, ಆ ಕ್ರೈಟೇರಿಯಾ ಮೀಟ್ ಆಗ್ತಿರ್ಬೇಕು. ಬಟ್ ಆ ಕ್ರೈಟೇರಿಯಾ ಮೀಟ್ ಆದ ಬಳಿಕ ದೇರ್ ಬಿ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ವಾಟ್? ಕಾಸ್ಟ್, ಬೇಸ್ಡ್ ಆನ್ ರಿಲಿಜನ್, based on gender, based on language. Okay, language. So this is another meaning of the term republic. Okay, republic. So here we understood 3 different meanings of the term republic. Can you recall all the 3? Head of the state is? Yes, hereditary? No, sir. In India, head of the state is not hereditary, elected. One is, this is the first meaning. Which is the second meaning? Political sovereignty lies with the people and not in an individual like king. The third one is, all public offices are open to everyone without any kind of discrimination. This is the third meaning of the term republic. Okay, republic. Justice. Okay, nyaya. Justice, this term embraces 3 distinct forms. ಈ ಮತ್ತೆ justice ಒಳಗೆ ಅಂತ 3 ಥರ ಅದಾವೆ: ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಓಕೆ, ಪೊಲಿಟಿಕಲ್ ಜಸ್ಟಿಸ್. ಇಲ್ಲಿ ಒಮ್ಮೆ ಕ್ಲಿಯರ್ ಕಟ್ ನೀವು ಡಿಫ್ರೆನ್ಸ್ ಮಾಡೋಕ್ಕಾಗಂಗಿಲ್ಲ. ಆ ಡಿಫ್ರೆನ್ಸ್ ಮಾಡೋದು ನೆಸೆಸಿಟಿನೂ ಇಲ್ಲ. ಯಾಕಂದ್ರೆ ಎಕ್ಸಾಮ್ದಾಗ ಯಾವುದೋ ಒಂದು ಕೊಟ್ಟ ವೆದರ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಜಸ್ಟಿಸು, ಎಕನಾಮಿಕ್ ಜಸ್ಟಿಸು, ಪೊಲಿಟಿಕಲ್ ಜಸ್ಟಿಸ್, ಈ ಥರ ಕ್ವಶನ್ ಕೇಳಂಗಿಲ್ಲ. ಸೊ ಅದಕ್ಕೆ ಫುಲ್ ಕ್ರಿಸ್ಟಲ್ ಕ್ಲಿಯರಿಂಗ್ ಗೆರಿ ಹೊಡೆದ ಆ ಥರ ಮಾಡುವಂಥ ಪ್ರಯತ್ನ ಮಾಡೋಕೆ ಹೋಗ್ಬೇಡ್ರಿ. ಸೂಪರ್ಫಿಷಿಯಲ್ ಲೆವೆಲ್ ವಿ ಶಲ್ ಅಂಡರ್ಸ್ಟ್ಯಾಂಡ್. ಸೊ ಸೆಕ್ಯೂರ್ ಥ್ರೂ ವೇರಿಯಸ್ ಪ್ರೊವಿಷನ್ಸ್ ಆಫ್ DPSP ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. FR ಅಂದರೆ ಫಂಡಮೆಂಟಲ್ ರೈಟ್ಸ್. ಸೊ ಈ ದೇಶದಾಗ ಇರುವಂಥ ಜನರಿಗೆ ನಾ ಸೋಷಿಯಲ್ ಜಸ್ಟಿಸ್ ಕೊಡಬೇಕು, ನಾ ಎಕನಾಮಿಕ್ ಜಸ್ಟಿಸ್ ಕೊಡಬೇಕು, ನಾ ಪೊಲಿಟಿಕಲ್ ಜಸ್ಟಿಸ್ ಕೊಡಬೇಕು. ಯಾರು ಕೊಡಬೇಕು? ಗೌರ್ಮೆಂಟ್ ಕೊಡಬೇಕು. ಓಕೆ, ಆ ಗೌರ್ಮೆಂಟ್ ಕೊಡುವಂಥ ಪ್ರಯತ್ನ ಹೆಂಗೆ ಮಾಡೈತಿ? ಬೈ ಯೂಸಿಂಗ್ DPSP, ಬೈ ಯೂಸಿಂಗ್ ಫಂಡಮೆಂಟಲ್ ರೈಟ್ಸ್. ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಯಾವ ಥರ ಜನರಿಗೆ ಅಂತ ಸೋಷಿಯಲ್ ಜಸ್ಟಿಸ್ ಕೊಟ್ಟೈತಿ, ಯಾವ ಥರ ಕಾನ್ಸ್ಟಿಟ್ಯೂಷನ್ ಪೊಲಿಟಿಕಲ್ ಜಸ್ಟಿಸ್ ಕೊಟ್ಟೈತಿ, ಯಾವ ಥರ ಎಕನಾಮಿಕಲ್ ಜಸ್ಟಿಸ್ ಕೊಟ್ಟೈತಪ್ಪ ಅಂತಂದ್ರೆ ಥ್ರೂ DPSP ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. ಬಟ್ ಇನ್ನೂ ನಮಗೆ DPSP ಅಂದರೆ ಏನು ಗೊತ್ತಿಲ್ಲ, ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು ಗೊತ್ತಿಲ್ಲ. ಸೊ ಆ ಟಾಪಿಕ್ ಡಿಸ್ಕಸ್ ಮಾಡುವಂತ ಹೆಂಗಿಲ್ಲ, ಡೀಟೇಲ್ಡ್ ನೋಡೋದು. ಓಕೆ, ವಿ ಶಲ್ ಲುಕ್ ಇನ್ ಟು ದೀಸ್ ಆಸ್ಪೆಕ್ಟ್ಸ್ ಇನ್ ಡೀಟೇಲ್. ಓಕೆ, ಇನ್ ಡೀಟೇಲ್. ಬಟ್ ನಾಳೆ ಎಕ್ಸಾಮ್ಗೆ ಸೂಪರ್ಫಿಷಿಯಲಿ ಕೇಳಿರ್ತೀವಿ. ಸೊ ದ ಟರ್ಮ್ justice, which is present in the preamble of the Constitution, is delivered to the citizens of this country through which all tools of the Constitution? Social, economic. ಅಲ್ಲ, through which all tools, ಯಾವ ವೆಪನ್ಸ್ ಯೂಸ್ ಮಾಡ್ಕೋತಿ? DPSP ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. DPSP ಆಮೇಲೆ ಫಂಡಮೆಂಟಲ್ ರೈಟ್ಸ್ ಯೂಸ್ ಮಾಡ್ಕೋದ್ರ ಮುಖಾಂತರ ಕಾನ್ಸ್ಟಿಟ್ಯೂಷನ್ ಈ ದೇಶ ಜನರಿಗೆ ಏನು ಕೊಡ್ತೈತಿ? ಸೋಷಿಯಲ್ ಜಸ್ಟಿಸ್ ಕೊಡ್ತೈತಿ, ಎಕನಾಮಿಕ್ ಜಸ್ಟಿಸ್ ಕೊಡ್ತೈತಿ, ಆಮೇಲೆ ಪೊಲಿಟಿಕಲ್ ಜಸ್ಟಿಸ್ ಕೊಡ್ತೈತಿ. ಓಕೆ, ಪೊಲಿಟಿಕಲ್ ಜಸ್ಟಿಸ್ ಕೊಡ್ತೈತಿ. ಈಗ ನೆಕ್ಸ್ಟ್, ಓಕೆ, ಒಂದು ಎಕ್ಸಾಂಪಲ್ ನೋಡೋದು ಸೋಷಿಯಲ್ ಜಸ್ಟಿಸ್. Equal treatment of all citizens without any social distinction based on caste, color, race, religion, sex and so on. Absence of privileges being extended to any particular section of society. Okay. So social justice is equal treatment of all citizens without a social distinction based on,
ಸಮಾಜವಾಗಿ ಅಂತ ನೀವು ಡಿಸ್ಟಿಂಕ್ಷನ್ ಮಾಡೋಂಗಿಲ್ಲ. ಯಾವುದು ಕಾಸ್ಟ್ ಆಧಾರದ ಮೇಲೆ, ಕಲರ್ ಆಧಾರದ ಮೇಲೆ, ರೇಸ್ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ, ಸೆಕ್ಸ್ ಆ್ಯಂಡ್ ಸೋ ಆನ್. ಸೊ ದಿಸ್ ಎನ್ ಎಕ್ಸಾಂಪಲ್. ಈಗ ಇಲ್ಲಿ ಯಾರ ಥರ ಕನೆಕ್ಟ್ ಮಾಡೋದು ಒಮ್ಮೆ ನಿಮ್ಗೆ ಗೊತ್ತಾಗಿಲ್ಲ. ಈ ನಾಳೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇನ್ ದ ಪ್ರಿಯಾಂಬಲ್ ಇಂಡಿಕೇಟ್ಸ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ಸಿಟಿಸನ್ಸ್ ವಿದೌಟ್ ಅ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್, ಕಲರ್, ರೇಸ್, ರಿಲಿಜನ್, ಸೆಕ್ಸ್ ಆ್ಯಂಡ್ ಸೋ ಆನ್. ಸೋಷಿಯಲ್ ಜಸ್ಟಿಸ್, ಸ್ಪೆಸಿಫಿಕಲಿ ವಿಷಯ ಕನೆಕ್ಟೆಡ್ ಟು ಸೋಷಿಯಲ್ ಜಸ್ಟಿಸ್. ಓಕೆ, ಕೇಳಂಗಿಲ್ಲ ಬಟ್ ಕೇಳಿದ್ರೆ ಆಯ್ತ ಅನ್ಕೊಳ್ಳತ್ತ. ಅಬ್ಸೆನ್ಸ್ ಆಫ್ ಪ್ರಿವಿಲೇಜಸ್. ಈಗ ಮ್ಯಾಲ ನೋಡಿದ್ವಿ ಪ್ರಿವಿಲೇಜ್ ಕ್ಲಾಸ್ ಅಂತ ನೋಡಿದ್ವಿ ನಾವು ಎಲ್ಲಿ, ರಿಪಬ್ಲಿಕ್ ಒಳಗೆ. ಈಗ ಅಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಬೀಯಿಂಗ್ ಎಕ್ಸ್ಟೆಂಡೆಡ್ ಟು ಎನಿ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಆ ಸೊಸೈಟಿಯಿಂದ ಭಾಳಷ್ಟು ಬೇರೆ ಬೇರೆ ವರ್ಗಗಳು ಇರ್ತಾವೆ, ಬೇರೆ ಬೇರೆ ಜಾತಿಯವರು ಇರ್ತಾರೆ. ಸೊ ಕೆಲವರು ಸ್ಪೆಷಲ್ ಪ್ರಿವಿಲೇಜ್, ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ಫಸ್ಟ್ ಇವ್ರಿಗೆ ಎಂಟ್ರಿ ಕೊಡೋದು, ಮತ್ತೊಬ್ರು ಎಂಟ್ರಿ ಕೊಡಂಗಿಲ್ಲ. ಏನಾಯ್ತು, ಕೆಲವೊಂದಿಷ್ಟು ಜಾತಿಯವರಿಗೆ ನೀವು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟಂಗಾಯ್ತು. ಆ ಥರ ಸ್ಪೆಷಲ್ ಪ್ರಿವಿಲೇಜ್ ಕೊಡಂಗಿಲ್ಲ. ಅಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಬೀಯಿಂಗ್ ಎಕ್ಸ್ಟೆಂಡೆಡ್ ಟು ಎನಿ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಸೊಸೈಟಿ. ಓಕೆ, ಸೊ ನಾಳೆ ಎಕ್ಸಾಮ್ ಕೇಳ್ತೀವಿ. ಅಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಬೀಯಿಂಗ್ ಎಕ್ಸ್ಟೆಂಡ್ ಟು ಎನಿ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಸೊಸೈಟಿ correlates to which term in the preamble? So justice, general, to be particular, social justice. Okay, social justice. Sir, ರಿಪಬ್ಲಿಕ್ ಒಳಗೂ ಐತ್ರಿ, ಇದ್ರಾಗೂ ಐತ್ರಿ. ಹಾಂ, ಇಲ್ಲೂ ಐತ್ರಲ್ಲ, ಅಲ್ಲಿ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ ನಿಮಗೆ. ಅದೇನಪ್ಪಾರ ಅಬ್ಸೆನ್ಸ್ ಆಫ್ ಪ್ರಿವಿಲೇಜ್ಡ್ ಕ್ಲಾಸ್ ಅಂತೈತಿ. ಇಲ್ಲಿ ಅಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಬೀಯಿಂಗ್ ಎಕ್ಸ್ಟೆಂಡೆಡ್ ಐತಿ. ಬೈ ಚಾನ್ಸ್ ಎರಡು ಕ್ವಾರ್ಟರ್ ಅನ್ಕೋರಿ, ಎರಡು ಕರೆಕ್ಟ್ ಇರ್ತಾವೆ. ಅರೆ ಅಷ್ಟು ಮಾತ್ರ ಡೆಪ್ತಿಗೆ ಹೋಗೋದು ಬೇಡ, ಎರಡು ಕ್ವಾರ್ಟರ್ ಅಂದ್ರೆ ಎರಡು ಕರೆಕ್ಟ್ ಇರ್ತಾವೆ. ಅಲ್ಲಿ ಅಬ್ಸೆನ್ಸ್ ಆಫ್ ಪ್ರಿವಿಲೇಜ್ ಕ್ಲಾಸ, ಇಲ್ಲಿ ಅಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಬೀಯಿಂಗ್ ಎಕ್ಸ್ಟೆಂಡೆಡ್. ಓಕೆ, ಎಕ್ಸ್ಟೆಂಡೆಡ್. Next, improvement in the conditions of SCs, STs, OBCs and women. So this is a very important, and in general sense we will consider this statement. ಈಗ ಶೆಡ್ಯೂಲ್ಡ್ ಕಾಸ್ಟಿಗೆ, ಶೆಡ್ಯೂಲ್ಡ್ ಟ್ರೈಬಿಗೆ, ವುಮೆನ್ನಿಗೆ, OBCಗೆ ರಿಸರ್ವೇಷನ್ ಇರ್ತದೆ. ಫಾರ್ ಎಕ್ಸಾಂಪಲ್ ಜಾಬ್ ಒಳಗಿರ್ಬೋದು, ಎಜುಕೇಷನ್ ಒಳಗಿರ್ಬೋದು. ಇಟ್ಸ್ ಅ ಎಕ್ಸಾಂಪಲ್ ಟು ಫುಲ್ಫಿಲ್ ವಾಟ್ ಕೈಂಡ್ ಆಫ್ ಜಸ್ಟಿಸ್ ಇನ್ ದ ಪ್ರಿಯಾಂಬಲ್? ಸೋಷಿಯಲ್ ಜಸ್ಟಿಸ್. ಓಕೆ, ಸೋಷಿಯಲ್ ಜಸ್ಟಿಸ್. ಸೊ ಭಾಳ ಜನ ಹೇಳ್ತಿರ್ತೀವಿ ನಾವು ಸೋಷಿಯಲ್ ಜಸ್ಟಿಸ್ ಬೆನಿಫಿಟ್ ಅವ್ರು ತೊಗೊಳತ್ತಾರಪ್ಪ ಅಂತಂದ್ರೆ ಅವ್ರು ಶೆಡ್ಯೂಲ್ಡ್ ಕಾಸ್ಟ, ಶೆಡ್ಯೂಲ್ಡ್ ಟ್ರೈಬ, OBC, ವುಮೆನ್ ರಿಸರ್ವೇಷನ್ ಯೂಸ್ ಮಾಡ್ಕೋತಾರೆ. ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಜಸ್ಟಿಸ್. ಓಕೆ, ಸೋಷಿಯಲ್ ಜಸ್ಟಿಸ್. ಸೊ ನಾವು ಜನರಲಿ ಕಂಟೆಕ್ಸ್ಟ್ ಡಿಸ್ಕಸ್ ಮಾಡೋದು ಯೂಸ್ ಮಾಡೋದು ಯಾವಪ್ಪ ಅಂತಾರೆ ಇದು ಯೂಸ್ ಮಾಡ್ತೀವಿ. ಬಟ್ ಮ್ಯಾಲಿಂದು ಗೊತ್ತಿರಲಿ. ಅಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಬೀಯಿಂಗ್ ಎಕ್ಸ್ಟೆಂಡೆಡ್, ಎಕ್ಸಾಂಪಲ್ ಆಫ್ ಸೋಷಿಯಲ್ ಜಸ್ಟಿಸ್. ನೆಕ್ಸ್ಟ್, equal treatment of all without discrimination based on caste, sex, etc. Example of social justice. Economic justice. Non-discrimination between people on the basis of economic factors. Okay, economic factors. ಅಂದ್ರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಆಧಾರದ ಮೇಲೆ ಡಿಸ್ಕ್ರಿಮಿನೇಟ್ ಮಾಡುವಂಗಿಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ಗೆ ಹೋದಾಗ ಏನೈತಲ್ಲ, ಅವ್ನ ಕಡೆ ರೊಕ್ಕ ಇರ್ತಾವೆ. ಓಕೆ, ಬಡವ ಇರಲಿ ಶ್ರೀಮಂತ ಇರಲಿ, ಇಬ್ಬರು ಕಡೆ ರೊಕ್ಕ ಇರ್ತಾವೆ. ಬಟ್ ಅಗದಿ ಮಸ್ತ್ ಅಂತ ಸೂಟ ಬೂಟ ಹಾಕೊಂಡು ಒಳಗೆ ಎಂಟ್ರಿ ಕೊಡ್ತಾರೆ. ಇವು ಮತ್ತೊಬ್ಬ ಅಂತಲೇ ಒಂದು ಸಾದಾ ಅರ್ಬಿ ಹಾಕೊಂಡು ಎಂಟ್ರಿ ಕೊಡೋಂಗಿಲ್ಲ. ಸೊ ಏನಾಗ್ತಾರ, ನೀವು ಎಕನಾಮಿಕ್ ಸ್ಟೇಟಸ್ ಬೇಸಿಸ್ ಮೇಲೆ ಅಂತ ಡಿಸ್ಕ್ರಿಮಿನೇಟ್ ಮಾಡ್ತೀರಿ. ದಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ನಾನ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಪೀಪಲ್ ಆನ್ ದ ಬೇಸಿಸ್ ಆಫ್ ಎಕನಾಮಿಕ್ ಫ್ಯಾಕ್ಟರ್ಸ್. ಓಕೆ, ಎಕನಾಮಿಕ್ ಫ್ಯಾಕ್ಟರ್ಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಇನ್ವಾಲ್ವ್ಸ್ ಎಲಿಮಿನೇಷನ್ ಆಫ್ ಗ್ಲೇರಿಂಗ್ ಇನ್ಇಕ್ವಾಲಿಟೀಸ್ ಇನ್ ವೆಲ್ತ್, ಇನ್ಕಮ್ ಆ್ಯಂಡ್ ಪ್ರಾಪರ್ಟಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಕನಾಮಿಕ್ ಜಸ್ಟಿಸ್ ಕೊಡಿಸುವಂಥ ಪ್ರಯತ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಮಾಡ್ತೈತೆ. ಯಾವ ಥರ ಮಾಡ್ತೈತಿ? ಇಟ್ ಟ್ರೈಸ್ ಟು ಎಲಿಮಿನೇಟ್ ಗ್ಲೇರಿಂಗ್ ಇನ್ಇಕ್ವಾಲಿಟೀಸ್. ಅಸಮಾನತೆಗಳು ಎಲ್ಲಿದಾವಲ್ಲ ಅದ್ರನ್ನ ತಡೆಯುವಂಥ ಒಂದು ಪ್ರಯತ್ನ ಮಾಡ್ತೈತಿ. ಓಕೆ, ಅಸಮಾನತೆ ಎದುರಾಗಿ ಬರ್ಬೋದು, ವೆಲ್ತ್ ಹೋಗಿರ್ಬೋದು, ಇನ್ಕಮ್ ಹೋಗಿರ್ಬೋದು, ಪ್ರಾಪರ್ಟಿ ಹೋಗಿರ್ಬೋದು. ಸೊ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಗೌರ್ಮೆಂಟ್ ಈ ಥರ ಪ್ರಯತ್ನ ಮಾಡೈತಿಲ್ಲ ಎಕನಾಮಿಕ್ ಜಸ್ಟಿಸ್ ಕೊಡುವಂಥ ಪ್ರಯತ್ನ. ಈಗ ಇನ್ಕಮ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಬಂದು DPSPನೂ ಕಲಿತೀವಿ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡೋಣ ಅಂತ. ಈಗ ಗೌರ್ಮೆಂಟ್ ಒಂದು ಸ್ಕೀಮ್ ಬರ್ತದೆ, ಫೇಮಸ್ ಸ್ಕೀಮ್ ಒಂದು ಕೇಳ್ತೀವಿ, ಮನರೇಗಾ ಸ್ಕೀಮ್ ಅಂತೇಳಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿ. ಓಕೆ, ಮನರೇಗಾ ಅಂತ ಕರಿತೀವಿ. ಮನರೇಗಾ ಸ್ಕೀಮ್ ಹಳ್ಳಿ ಒಳಗೆ. ಸೊ ಪ್ರತಿಯೊಂದು ಮನೆ ಒಳಗಿಂತಲೇ ಮಿನಿಮಮ್ 100 ದಿವಸ ಅವ್ರಿಗೆ ಕೊಡಿಸುವಂಥ ಪ್ರಯತ್ನ ಈ ಸ್ಕೀಮ್ ಮಾಡ್ತೈತಿ ಮನರೇಗಾ. ಅವ್ರು ಹಳ್ಳಿಯಾಗಿದ್ದಂಥ ಎಲ್ಲರಿಗೆ ಹೆಚ್ಚು ಕಡಿಮೆ ಮಿನಿಮಮ್ ಒಂದು ವರ್ಷದಾಗ 100 ದಿವಸ ಕೆಲಸ ಸಿಗ್ತೈತಿ. ಅವ್ರಿಗೆ ಕೆಲಸ ಸಿಗ್ತಾರೆ, ಅದಕ್ಕೆ ಇನ್ಕಮ್ ಬರ್ತೈತಿ. ಓಕೆ, ಇನ್ಕಮ್ ಬಂತ ಅನ್ಕೋರಿ. ಸೊ ಅವ್ರು ಊಟದ್ದು ಅವ್ರದ್ದೇನು ಬೇರೆ ಬೇರೆ ಖರ್ಚು ಬರುತ್ತೆ ಎಲ್ಲ ಹೋಗ್ತಾವೆ. ಸೊ ಇಟ್ ಹೆಲ್ಪ್ಸ್ ಇನ್ ಓವರ್ಕಮಿಂಗ್ ದ ಪೋವರ್ಟಿ. ಸೊ ಇನ್ಕಮ್ ಏನೈತಲ್ಲ, ಇನ್ಇಕ್ವಾಲಿಟಿ ಇರ್ತೀವಿ. ಒಬ್ರು ಭಾಳ ಶ್ರೀಮಂತ ಇರ್ತಾರೋ, ಭಾಳ ಬಡವರು ಇರ್ತಾರೋ. ಅದು ಒಬ್ಬರಿಗೆ ಫುಲ್ ಇನ್ಕಮ್ ಬರ್ತೈತಿ, ಮತ್ತೊಬ್ರು ಝೀರೋ ಇನ್ಕಮ್ ಬರ್ತಿರ್ತೈತಿ. ಸೊ ಝೀರೋ ಇನ್ಕಮ್ ಬದಲಿ ಅಟ್ಲೀಸ್ಟ್ ಸ್ವಲ್ಪ ಅವ್ರಿಗೆ ರೊಕ್ಕ ಸಿಗುವಂಥ ಪ್ರಯತ್ನ ಗೌರ್ಮೆಂಟ್ ಒಂದು ಸ್ಕೀಮ್ ಥ್ರೂ ಮಾಡೋದೈತಿ. ದಟ್ ಈಸ್ ಮನರೇಗಾ. ಓಕೆ, ಮನರೇಗಾ. ಸೊ ಮನರೇಗಾ ಅನ್ನೋದು ಸ್ಕೀಮ್ ಯಾಕೆ ತೊಗೊಂಡು ಮತ್ತು ಗೌರ್ಮೆಂಟ? ಬಿಕಾಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನೆಕ್ಸ್ಟ್ ಏನು ನಾವು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಲ್ಲ ಅದು ಅದಕ್ಕೆ ಲಿಂಕ್ ಮಾಡೋದು. ಅಂದರೆ ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ಎಕನಾಮಿಕ್ ಜಸ್ಟಿಸ್ ಟು ದ ಪೀಪಲ್. ಕ್ಯಾನ್ ಯು ಗಿವ್ ಮಿ ಒನ್ ಎಕ್ಸಾಂಪಲ್? Manarega. Okay, Manarega is an example through which government is delivering economic justice. Okay, economic justice. Next, property. So property related ಕೆಲವು ಹಳೆ ಕಾನೂನುಗಳು ಬಂದವು. ಯಾರು ಭೂಮಿ ಉಳ್ತಾರಲ್ಲ, ಸೊ ಅವರಿಗೆ ಅದು ಭೂಮಿ ಅವ್ರ ಹೆಸರನ್ನ ಆಗಬೇಕು. ಹಿಂದೊಮ್ಮೆ ಯಾವ ಕಾನೂನು ಬೈತದು. ಸೊ ದಟ್ಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್
economic justice, wherein property is being distributed. Next, wealth distribution, elimination of glaring inequalities in wealth. ಈಗ ಇನ್ಕಮ್ ಟ್ಯಾಕ್ಸ್, ವಾಟ್ ಇಸ್ ಟ್ಯಾಕ್ಸ್? ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸೊ ಜಾಸ್ತಿ ಇನ್ಕಮ್ ಬರೋರು ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಿ, ಕಡಿಮೆ ಇನ್ಕಮ್ ಇರೋರು ಕಡಿಮೆ ಟ್ಯಾಕ್ಸ್ ಹಾಕ್ತೀರಿ. ಆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಂಥ ಮನಿ ಏನು ಮಾಡ್ತೀರಪ್ಪ ನೀವು? ಡೆವಲಪ್ಮೆಂಟಲ್ ಕಾಸ್ಟ್ ಸಂಬಂಧ ಯೂಸ್ ಮಾಡ್ತೀರಿ. ರೋಡ್ ಕನ್ಸ್ಟ್ರಕ್ಷನ್ನ, ಸ್ಕೂಲಾ, ಗೌರ್ಮೆಂಟ್ ಹಾಸ್ಪಿಟಲ್ಸಾ, ಓಕೆ, ಮಿಡ್ ಡೇ ಮೀಲ್, ಮಧ್ಯಾಹ್ನ ಬಿಸಿ ಊಟ, ಓಕೆ, ಅಂಗನವಾಡಿ. So all these, that money is being spent from the tax which you have collected. So this is redistribution of wealth. Okay, redistribution of wealth through taxation. So this is an example of economic justice. Okay, economic justice. So ishtella madidmele, can you recall one example of social justice? Social justice example. Equal opportunity. Okay, just an example or one quick nenapayidre sufficient. Scheduled caste, scheduled tribe reservation. It's an example of social justice. Example of economic justice. Manarega. Manarega is an example of economic justice. So ಲಾಸ್ಟಿಗೆ ಅಟ್ಲೀಸ್ಟ್ ಒಂದೊಂದು ಎರಡು ಪಾಯಿಂಟ್ ನೀವು ನೆನಪುಳಿಬೇಕು. ಓಕೆ, ಆ ಥರ ನೀವು ಪ್ರಿಪೇರ್ ಮಾಡ್ತೀರಿ. ನೆಕ್ಸ್ಟ್ ಒಂದು ಟರ್ಮ್ ಬರ್ತೈತಿ, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತೇಳಿ. ಓಕೆ, ದ ಟರ್ಮ್ ಈಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಇಲ್ಲಿ ಭಾಳ ತಲೆ ಕೆಡಿಸ್ಕೊಬೇಡ್ರಿ, ಮೂರು ಥರ ಜಸ್ಟಿಸ್ ನೋಡಿದ್ವಿ, ಸೋಷಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಸೊ ಸೋಷಲ್ ಜಸ್ಟಿಸ್ ಪ್ಲಸ್ ಎಕನಾಮಿಕ್ ಜಸ್ಟಿಸ್ ಟುಗೆದರ್ ವಿ ಕಾಲ್ ಇಟ್ ಎಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಅಲ್ಲಿ ಪೊಲಿಟಿಕಲ್ ಜಸ್ಟಿಸ್ ಯಾಕಿಲ್ಲ ಅಂತ ತಲೆ ಕೆಡಿಸ್ಕೊಬೇಡ. ವಾಟ್ ಇಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್? ಸೋಷಲ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ economic justice. Okay, so ಎರಡು ಜಸ್ಟಿಸ್ ಬಗ್ಗೆ ನೋಡಿದ್ವಿ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ನೋಡಿದ್ವಿ, ಆಮೇಲೆ ಎಕನಾಮಿಕ್ ಜಸ್ಟಿಸ್ ಬಗ್ಗೆ ನೋಡಿದ್ವಿ. ವಾಟ್ ಈಸ್ ಪೊಲಿಟಿಕಲ್ ಜಸ್ಟಿಸ್? ಆಲ್ ಸಿಟಿಸನ್ಸ್ ಶುಡ್ ಹ್ಯಾವ್ ಈಕ್ವಲ್ ಪೊಲಿಟಿಕಲ್ ರೈಟ್ಸ್. ಅವ್ರು ಎಲ್ಲರಿಗೆ ಅಂತಲೇ ವೋಟ್ ಹಾಕ್ಲಕ್ಕೆ ಸಮಾನವಾದಂಥ ಹಕ್ಕಿರಬೇಕು. 18 ವರ್ಷ ಮೇಲ್ಪಟ್ಟವರು ಅವರು ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್, ರಿಲಿಜನ್, ಕಾಸ್ಟ್, ಎವ್ರಿ ಒನ್ ಶುಡ್ ಬಿ ಎಲಿಜಿಬಲ್ ಟು ವೋಟ್. ದಿಸ್ ಅ ಪೊಲಿಟಿಕಲ್ ರೈಟ್. ಎವ್ರಿವನ್ ಶುಡ್ ಬಿ ಎಲಿಜಿಬಲ್ ಟು ಕಂಟೆಸ್ಟ್ ಇನ್ ಎಲೆಕ್ಷನ್. 25 ವರ್ಷ ಆದವ್ರು ಎಲ್ಲರೂ ಅಂತಲೇ ಅವ್ರು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರು ಬೇಕಾದವ್ರು ಇರಲಿ, ಎಲ್ಲರೂ ಅಂತ ಎಲೆಕ್ಷನ್ದಾಗ ಕಂಟೆಸ್ಟ್ ಮಾಡುವಂಥ ರೈಟ್ಸ್ ಇರಬೇಕು. ದಿಸ್ ಇನ್ ಎಕ್ಸಾಂಪಲ್ ಆಫ್ ಪೊಲಿಟಿಕಲ್ ರೈಟ್. ಓಕೆ, ಪೊಲಿಟಿಕಲ್ ರೈಟ್. ನೆಕ್ಸ್ಟ್, ಎಕ್ಸೆಸ್ ಟು ಆಲ್ ಪೊಲಿಟಿಕಲ್ ಆಫೀಸಸ್. ನಾವು ಮೇಲೆ ಒಂದು ಕಡೆ ನೋಡಿದ್ದೀವಿ, ಆಲ್ ಪೊಲಿಟಿಕಲ್ ಆಫೀಸಸ್ ಓಪನ್ ಟು ಆಲ್ ಪೀಪಲ್ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್. ಎರಡು ಸೇಮ್. ನಾನು ಎಕ್ಸಾಂಪಲ್ ಎರಡು ಕೊಟ್ರಂದ್ರೆ ಎರಡು ಕರೆಕ್ಟಾ. ಓಕೆ, ಎರಡು ಕರೆಕ್ಟಾ. ಆದರೆ ಎರಡು ಒಂದಕ್ಕೊಂದು ಕನ್ಫ್ಯೂಸ್ ಮಾಡಿ ಯಾವ್ದು ಪರ್ಫೆಕ್ಟ್ ಆಗ್ತದೆ ಈ ಥರ ಮಾಡೋಂಗಿಲ್ಲ. ಓಕೆ, ವಾಯ್ಸ್ ಇನ್ ಗೌರ್ಮೆಂಟ್. ಓಕೆ, ಸೊ ಗೌರ್ಮೆಂಟ್ ವಾಯ್ಸ್ ಅಂದರೆ ಈಗ ಕೆಲವೊಂದಿಷ್ಟು ಸೆಕ್ಷನ್ ಅಂತ ರಿಪ್ರೆಸೆಂಟೇಷನ್ ಬೇಕಾಗ್ತದೆ ನಮಗೆ. ಈಗ ಶೆಡ್ಯೂಲ್ಡ್ ಕಾಸ್ಟ್ ವಾಯ್ಸ್ ಲೋಕಸಭಾದ ಹೆಂಗೆ ಕೇಳ್ಬೋದು ನಾವು? ಬೈ ಗಿವಿಂಗ್ ವಾಟ್ ರಿಸರ್ವೇಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಕ್ಯಾಂಡಿಡೇಟ್ಸ್ ಇನ್ ದ ಕನ್ಸ್ಟಿಟ್ಯೂನ್ಸೀಸ್. ಸೊ ಅಂಥವ್ರು ಶೆಡ್ಯೂಲ್ಡ್ ಕಾಸ್ಟಿಗೆ ಬಿಲಾಂಗ್ ಆಗುವಂಥವ್ರು ನಾಳೆ ಲೋಕಸಭಾ MP ಆದ್ರಂದ್ರೆ ಸೊ ಅವ್ರ ಬೇಡಿಕೆಗಳಲ್ಲಿ ಮುಂದೆ ಇಡ್ಬೋದು. ನಾಳೆ ಶೆಡ್ಯೂಲ್ಡ್ ಕಾಸ್ಟಿಗೆ ಬಿಲಾಂಗ್ ಆಗುವಂಥವ್ರು ಒಬ್ಬರು ಮಿನಿಸ್ಟ್ರಿ ಆದ್ರಂದ್ರೆ ನಾಳೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಡಿಸ್ಕಷನ್ ನಡೆದಾಗ ಅವ್ರು ತಮ್ಮ ಬೇಡಿಕೆ ಮುಂದೆ ಇಡ್ಬೋದು. ಓಕೆ, ಸೊ ದಿಸ್ ಈಸ್ ವಾಯ್ಸ್ ಇನ್ ಗೌರ್ಮೆಂಟ್. ಸೊ ಇದರ ಪೊಲಿಟಿಕಲ್ ಜಸ್ಟಿಸ್. ಈಗ ಸೂಪರ್ಫಿಷಿಯಲ್ ಲೆವೆಲ್ದಾಗ ಏನಿಲ್ಲ, ಇಫ್ ಯು ಆರ್ ಏಬಲ್ ಟು ಕನೆಕ್ಟ್ ದ ಡಾಟ್ಸ್ ದಟ್ ವುಡ್ ಬಿ ಸಫಿಷಿಯಂಟ್. ಓಕೆ, ದಟ್ ವುಡ್ ಬಿ ಸಫಿಷಿಯಂಟ್. ಸೊ ವಿಚ್ ಆಲ್ ಜಸ್ಟಿಸ್ ವಿ ಸಾ? ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಅಲ್ಲಿ ಕನ್ಫ್ಯೂಸ್ ಆಗೋದೇನಂದ್ರೆ ಸೋಷಿಯಲ್ ಜಸ್ಟಿಸ್ಗೆ ಎಕನಾಮಿಕ್ ಜಸ್ಟಿಸ್ಗೆ ಎಕ್ಸಾಕ್ಟ್ಲಿ ಕೆಲವೊಂದ್ಸತಿ ಏನಿಲ್ಲ ಹಿಂಗೆ ಬೌಂಡ್ರೀಸ್ ಇಲ್ಲ, ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಿರ್ತಾವೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಥ್ರೂ ನೆನ್ಪಿಟ್ಟಿದ್ದೆವು. SC/ST ರಿಸರ್ವೇಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೋಷಿಯಲ್ ಜಸ್ಟಿಸ್. ಮನರೇಗಾ ಇಸ್ ಅನ್ ಎಕ್ಸಾಂಪಲ್ ಆಫ್ ಎಕನಾಮಿಕ್ ಜಸ್ಟಿಸ್. ವಾಟ್ ಇಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್? Social plus economical. Social plus economical. Next. So taken from Russian Revolution. We ಕೆಳಗೆ ಅದರ ಟರ್ಮ್ಸ್ ಜಸ್ಟಿಸ್, ಸೋಷಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಓಕೆ, ನೆಕ್ಸ್ಟ್ ರೌಂಡ್ ಎಕ್ಸಾಮ್ ಈ ಥರ ಕೇಳ್ತಾರೆ. ಈ ಕೆಳಗಿರುವಂಥ ಶಬ್ದಗಳನ್ನ ಯಾವ ಕಾನ್ಸ್ಟಿಟ್ಯೂಷನ್ ಅಂತ ಬಾರೋ ಮಾಡ್ಯಾರು. ಓಕೆ, ಸೊ ದ ಟರ್ಮ್ ಜಸ್ಟಿಸ್, social, economic and political, these have been taken from the Russian Revolution. A very important point to note. 1917 important Russian Revolution. Okay, taken from the French Revolution, 1978 to 79. This year is not important. Okay, ideals of liberty, equality and fraternity. So ಕೆಳಗಿರುವಂಥ ಶಬ್ದಗಳ liberty, equality and fraternity, we have taken it from French Revolution. Okay, French Revolution. So taken from Russian Revolution, justice; from French Revolution, liberty, equality and fraternity. Okay, liberty, equality and fraternity. Okay, so today we shall close here itself. So the next part we'll be discussing in the next class. Okay, next class. Liberty. So before we break, Henry? Liberty on point ಐತ್ರಿ next. Liberty? Liberty, equality, fraternity ಎಲ್ಲ ಐತ್ರಿ. Next class again we'll have a discussion. We'll have a discussion the next class. Okay. So ಇಲ್ಲಿ ತರ ಡಿಸ್ಕಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ just ask me doubts so that we can continue in the next class. ಏನಿಲ್ಲ? Okay, then we shall break. So we shall meet tomorrow. Thank you.